ಹಲೋ, ಐ ಆಮ್ ಡಿಂಪಲ್. ವೆಲ್ಕಮ್ ಟು ಮೈ ಜಾಯ್ಫುಲ್ ಜರ್ನಿ. ಇವತ್ತು ನನ್ನ ಜೊತೆ ಯಾರಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಿ ನೀವೇ. ಇವ್ರನ್ನ ಸುಮಾರು ಜನರಿಗೆ ಪರಿಚಯ ಇರುತ್ತೆ ಅಂತ ಹೇಳಿದ್ರೆ ಇವರು ಮೀಡಿಯಾ ಪರ್ಸನ್. ಸೊ ನಿಮ್ಮ ಪರಿಚಯ ನೀವೇ ಹೇಳೋದು ಇನ್ನೂ ಒಳ್ಳೇದಾ ಅಂತ. ನನ್ನ ಪ್ರಶ್ನೆ ನನಗೇ ತಿರುಗಿ ಕೇಳೋದು ಕರ್ಮ. ಇಷ್ಟು ಬೇಗ ಬೇಕಾಗುತ್ತೆ ಗೊತ್ತಿರಲಿಲ್ಲ, ಅರ್ಧ ಗಂಟೆಯಲ್ಲಿ. ಎಂತ ಹೇಳೋದು? ಕಿಶೋರ್ ರೈ ನನ್ನ ಹೆಸರು, ಕತ್ಲೆಗಾಡು ನನ್ನ ಊರ ಹೆಸರು. ಹಂಗಾಗಿ ಕಿಶೋರ್ ರೈ ಕತ್ಲೆಗಾಡು ಅಂತ ನನ್ನ ಪ್ರೊಫೆಷನಲ್ಲಿ ಹೆಸರನ್ನ ಇಟ್ಕೊಂಡು ಈಗ ಐಡೆಂಟಿಟಿ ಕಿಶೋರ್ ರೈ ಕತ್ಲೆಗಾಡು ಅಂತಾನೆ. ಕತ್ಲೆಗಾಡು ಅಂತ ಹೇಳಿದ್ರೆ ಅರ್ಥ ಆಗುತ್ತೆ ಏನು ಅಂತ. ಸುಮಾರು ಜನಕ್ಕೆ ಎಲ್ರಿಗೂ ಅಂತಲ್ಲ, ಗೊತ್ತಿರೋರಿಗೆ ಅರ್ಥ ಆಗುತ್ತೆ. ಇನ್ನೆಂಥದ್ದು 12 ವರ್ಷ ಮೀಡಿಯಾ ಫೀಲ್ಡಲ್ಲಿ 12 ವರ್ಷ ಮೀಡಿಯಾ ಫೀಲ್ಡಲ್ಲಿ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಇದೆ. ರಾಜ್ಯದ ಬೇರೆ ಬೇರೆ ಟಿವಿ ಮಾಧ್ಯಮಗಳಲ್ಲಿ, ಪತ್ರಿಕೆಗಳಲ್ಲಿ ಕೆಲಸ ಮಾಡಿ ನಂತರ ಬೇರೆ ಎಲ್ಲೋಕೆ ಪ್ರಯತ್ನ ಮಾಡಿ ಈಗ ಕೂರ್ಗ್ ಬಸ್ ಅಂತ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಕಟ್ಟಿರುವಂತಹ ಸಂಸ್ಥೆಯಲ್ಲಿ. ಇದು ಹೇಗೆ ಅಂತ ಹೇಳಿದ್ರೆ, ಈಗ ಕೂರ್ಗ್ ಬಸ್ ಅಂತ ಹೇಳಿ ಇದೊಂದು ಪ್ಲಾನ್ ಮಾಡಿದ್ದು, ಅದನ್ನ ಇಂಪ್ಲಿಮೆಂಟ್ ಮಾಡಿದ್ ಹೇಗೆ ಅಂತ ಹೇಳಿ ಇದರ ಹಿಂದೆ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ, ಎಲ್ಲೂ ಹೇಳ್ಕೊಳ್ಳಿರ್ಲಿಲ್ಲ. ಆಕ್ಚುಲಿ ಸ್ಟೋರಿ ನಮ್ಮ ಫ್ರೆಂಡ್ಸ್ ಜೊತೆಗೆ ಮಾತಾಡ್ತಾ ಹೇಳ್ಕೊಂಡಿದ್ ಬಿಟ್ರೆ ಬೇರೆ ಎಲ್ಲೂ ಕೂಡ ನಾವು ಹೇಳ್ಕೊಳ್ಳಿಲ್ಲ. ಯಜಾಜ್ ಅಂತ ನಮ್ಮ ಫ್ರೆಂಡ್ ಇದ್ದಾನೆ, ವಿರಾಜ್ಪೇಟೆ. ಆಕ್ಚುಲಿ ನಿಮ್ಮನ್ನ ಅಪ್ರೋಚ್ ಆಗಿದ್ದು ಕೂಡ ಅವನೇ. ಆ ಮನುಷ್ಯ ಬರ್ಬೇಕಿತ್ತು, ಸ್ವಲ್ಪ ನಾಚಿಕೆ ಸ್ವಭಾವ. ಹೆಣ್ಮಕ್ಳು ಇದ್ದಲ್ಲಿ ಬರೋದಿಲ್ಲ, ಸ್ವಲ್ಪ ಮಾತಾಡಿ ಅಡ್ಜಸ್ಟ್ ಆದ್ಮೇಲೆ ಹೆಣ್ಮಕ್ಳ ಜೊತೆ ಇರ್ತಾನೆ. ಅವನು ಕೂರ್ಗ್ ಬಸ್ ಅಂತ ಅಕೌಂಟ್ ನಡೆಸ್ತಾ ಇದ್ದ ಇದ್ರಲ್ಲಿ ಯೂಟ್ಯೂಬ್ ಅಲ್ಲಿ. ಜಸ್ಟ್ ಅವ್ನು ಕ್ರೇಜಿ ಆಗಿ ಮಾಡ್ತಾ ಇದ್ದ. ಅವನು ಬೆಂಗಳೂರಲ್ಲಿ ಬೇರೆ ಮೀಡಿಯಾದಲ್ಲಿ ಡಿಜಿಟಲ್ ಮೀಡಿಯಾದಲ್ಲಿ ಕೆಲಸ ಮಾಡ್ತಾ ಇದ್ದ. ಆ ಟೈಮಲ್ಲಿ ಇದನ್ನು ನಡೆಸ್ಕೊಂಡಿದ್ದ. ಜೂನಿಯರ್ ಆಕ್ಚುಲಿ ವಿರಾಜ್ಪೇಟೆ ಕಾವೇರಿ ಕಾಲೇಜ್ ಜರ್ನಲಿಸಂ ಸ್ಟೂಡೆಂಟ್. ಅವನು ಫಸ್ಟ್ ಬ್ಯಾಚ್ ಸ್ಟೂಡೆಂಟ್ ಅನ್ಸುತ್ತೆ. ನನ್ಕಿಂತ 3 ವರ್ಷ ಜೂನಿಯರ್. ಬೇರೆ ಬೇರೆ ಪತ್ರಿಕೆಗಳಿಗೆ ಆರ್ಟಿಕಲ್ ಎಲ್ಲ ಬರೀತಾ ಇದ್ದ. ಅವನಿಗೆ ಶುರು ಮಾಡ್ತಾ ಇದ್ದ, ಹೇಗೆ ಅದ್ರ ಮಾಡಿ ಕೊಡಲಿ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಸೆಟ್ ಮಾಡ್ಬೇಕು ಅಂತ ಅವನು ಕಲ್ಪನೆ ಇತ್ತು. ಅವನು ಏನ್ ಮಾಡ್ದ, ಈ ಕೊಲಾಬ್ರೇಷನ್ ಎಲ್ಲ ತಗೊಳ್ತಿದ್ದ ಅಂತೆ ಈ ಇನ್ಸ್ಟಾಗ್ರಾಮ್ ಅಲ್ಲಿ. ಆ ಟೈಮಲ್ಲಿ ಅವ್ನಿಗೆ ಅವನ ಜೊತೆಗೆ ಕ್ಲೋಸ್ ಇದ್ದವನೊಬ್ಬ ಏನೋ ಕೊಲಾಬ್ರೇಷನ್ಗೆ ಹಾಕಿದಾಗ ಕಂಟೆಂಟ್ ಚೆನ್ನಾಗಿದ್ರೆ ತಗೊಳ್ತೀವಿ ಅಂತ ಹೇಳಿದ್ದಾನೆ. ಆಗ ಅವನು ಏನೋ ಇವನಿಗೆ ಮಾತು ಬೆಳೆದಿರೋದು. ಮಾತು ಅಂದ್ರೆ ಹಂಗೆ, ನೀವು ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಇಲ್ಲ, ಈಗಲೇ ಎಷ್ಟು ದಿಮಾಕು ಅದೇ ಏನೋ ಮಾತಾಡಿದ್ದಾನೆ. ಅದಂಗೆ ನ್ಯೂಸ್ಗಳೆಲ್ಲ ಮಾಡ್ತಾರೆ ನೋಡುವ ಅಂತ. ಹಂಗೆ ನಮ್ಮ ಜೊತೆ ಎಲ್ಲ ಮಾತಾಡ್ಕೊಂಡಾಗ ಅದು ಚಾಲೆಂಜ್ ಆಗಿ ತಕೊಂಡು ನಂತರ ಏನಾದ್ರು ಮಾಡ್ಬೇಕು ಅಂತ ಒಂದು ಅದನ್ನ ಸ್ವೀಕಾರ ಮಾಡಿ ಚಾನಲ್ ಶುರು ಮಾಡಿ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲೇ ಮೂವ್ ಆಗುವ. ಯಾಕಂದ್ರೆ ಈಗ ರೀಸೆಂಟ್ ಆಗಿ ಒಂದು 2-3 ವರ್ಷದಿಂದ ಡಿಜಿಟಲ್ ಪ್ಲಾಟ್ಫಾರ್ಮ್ ಅದರದ್ದೇ ಆದಂತಹ ಒಂದು ಸೆಟಪ್ ಇದೆ, ವ್ಯೂವರ್ಸ್ ಇದೆ. ಜನ ನಾವು ಸ್ಟೇಟ್ ಲೆವೆಲ್ ಮೀಡಿಯಾಗಳನ್ನ, ನ್ಯಾಷನಲ್ ಲೆವೆಲ್ ಮೀಡಿಯಾಗಳನ್ನ ಕೂಡ ಗಮನಿಸಿದಾಗ ಈ ಸಾಮಾಜಿಕ ಮಾಧ್ಯಮಗಳನ್ನ ಬಳಸ್ಕೊಂಡು ಅಲ್ಲೂ ಕೂಡ ಅವರು ಯಾವುದೇ ಚಾನಲ್ ಇದ್ರು ಕೂಡ ಇಂಥ ಚಾನಲ್ ಅಂತ ಹೇಳೋದಿಲ್ಲ, ಆ ಚಾನಲ್ ಅಕೌಂಟ್ ಯೂಟ್ಯೂಬ್ ಅಲ್ಲೂ ಇದೆ, ಇನ್ಸ್ಟಾಗ್ರಾಮ್ ಅಲ್ಲೂ ಇದೆ, ಫೇಸ್ಬುಕ್ ಅಲ್ಲೂ ಇದೆ. ಹಾಗಾಗಿ ನಾವೇ ಇದನ್ನ ಯಾಕೆ ಒಂದು ವೇದಿಕೆಯಾಗಿ ಬಳಸ್ಕೋಬಹುದು ಅಂತ ಶುರು ಮಾಡಿ ಹಂಗೆ ಆಗಿ ಶುರು ಮಾಡಿದ್ವಿ. ಆಕ್ಚುಲಿ ಶುರು ಮಾಡಿದಾಗಲೂ ಐಡಿಯಾ ಇರಲಿಲ್ಲ ಏನು ಕಂಟೆಂಟ್ ಕೊಡೋದು ಏನು ಎತ್ತ ಅಂತ. ಅವನೊಂದು ನ್ಯೂಸ್ ಕಾನ್ಸೆಪ್ಟ್ ಅಲ್ಲಿ ಶುರು ಮಾಡಿದ್ದು. ಅವನ ಜೊತೆಗೆ 2-3 ಸ್ನೇಹಿತರು ಸೇರ್ಕೊಂಡು ನಂತರದಲ್ಲಿ ಅವರಿಗೆ ಗ್ರೂಪ್ ಕೊಟ್ಟಿದ್ದು. ನಾವು ನ್ಯೂಸ್ ಹಿಂದೆ ಹೋಗುದು ಬೇಡ, ನ್ಯೂಸ್ ಎಲ್ಲ ಕಡೆ ಮೊಬೈಲ್ ತೆಗೆದು ಯಾವ್ದು ಗ್ರೂಪ್ ನೋಡಿದ್ರೆ ಒಂದೇ ನಿಮ್ಗೆ ನ್ಯೂಸ್ ಇರೋಬ್ಬರ ಗ್ರೂಪ್ಗಳೆಲ್ಲ ಬಂದಿರುತ್ತೆ. ಹಾಗಾಗಿ ಅದರ ಹಿಂದೆ ಬೀಳೋದು ಬೇಡ. 10-12 ವರ್ಷ ದುಡಿದಿದ್ದೇವೆ, ಅವನೊಂದು 5-6 ವರ್ಷ ದುಡಿದಿದ್ದಾನೆ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ. ಹಾಗಾಗಿ ಅದ್ರ ಆಚೆಗೆ ಬಂದು ಬೇರೆ ಏನಾದ್ರು ಕೊಡೋದಕ್ಕೆ ಪ್ರಯತ್ನ ಮಾಡೋ. ಕೊಡಗಿನಲ್ಲಿ ಈ ತರ ಕಂಟೆಂಟ್ ಗಳನ್ನ ಕೊಡೋದ್ರ ಸಂಖ್ಯೆ ಕಡಿಮೆ ಇತ್ತು. ಕೆಲವರು ಹಾಬಿಯಾಗಿ ಈಗ ನೀವೇ ಮಾಡ್ತಾ ಇದ್ರಿ, ನಿಮಗೆ ಟೈಮ್ ಸಿಕ್ಕಾಗ ನೀವು ಮಾಡ್ತಾ ಇದ್ದೀರಿ. ಹಾಗಾಗಿ ನಾವು ಫುಲ್ ಫ್ಲೆಡ್ಜ್ಡ್ ಆಗಿ ಅದರ ಹಿಂದೆ ನಡೆದು ಅವ್ರು ಕಂಟೆಂಟ್ ಕ್ರಿಯೇಟ್ ಮಾಡ್ಕೊಂಡು ಕಂಟೆಂಟ್ ಗಳನ್ನ ಕೊಡೋ ರೀತಿಯಲ್ಲಿ ಮಾಡೋ ಅಂತೇಳಿ ಶುರು ಮಾಡಿದ್ದು ಕೂರ್ಗ್ ಬಸ್. ಅದು ಹೇಳ್ತಾ ಹೋದ್ರೆ ಶುರು ಮಾಡೋದಕ್ಕೆ ಫೆಬ್ರವರಿ ಟೈಮಲ್ಲೂ ಲಾಂಚ್ ಮಾಡಿದ್ರೆ. ಆಕ್ಚುಲಿ ನಮಗೂ ಲಾಂಚ್ಗೆ ಬರ್ಲಿಕ್ಕೆ ಆಗಿರ್ಲಿಲ್ಲ. ಲಾಂಚ್ ಮಾಡಿ ಆಯ್ತು, ಮುಂದೆ ಕೊಡ್ಬೇಕಲ್ಲ ಜನರಿಗೆ ಕಂಟೆಂಟ್. ಕರೆಕ್ಟ್. ಈಗ ಒಂದ್ಸಲ ಓಪನ್ ಮಾಡಿದ್ಮೇಲೆ ನೀವು ರೆಗ್ಯುಲರ್ ಆಗಿ ಹಾಕ್ಬೇಕಲ್ಲ. ಜೋಶಲ್ಲಿ ಶುರು ಮಾಡಿ ಆಯ್ತು, ಆಮೇಲೆ ಒಂದ್ ಸ್ವಲ್ಪ ಗ್ಯಾಪ್ ಆಯ್ತು. ಗ್ಯಾಪ್ ಆದ ನಂತರದಲ್ಲಿ ಆ ಟೈಮ್ ನಾನು ಜಾಯ್ನ್ ಆಗಿರಲಿಲ್ಲ ಇವ್ರ ಜೊತೆಗೆ ಟೀಮಲ್ಲಿ. ನಂತರದಲ್ಲಿ ನಾನು ಬಂದೆ. ಸ್ಟಾರ್ಟಿಂಗ್ ಅಲ್ಲಿ ವೆಬ್ಸೈಟ್ ಅಲ್ಲಿ ಸ್ವಲ್ಪ ಕಂಟೆಂಟ್ ನ್ಯೂಸ್ ಗಳನ್ನ ಹಾಕ್ತಾ ಇದ್ವಿ. ವೆಬ್ಸೈಟ್ ಇದೆ ನಮ್ದು, ಅದು ನ್ಯೂಸ್ ಗಾಗಿ ಮಾತ್ರ. ಅದ್ರ ಆಚೆಗೆ ನಮ್ಮ ಈ ಮೇನ್ ಪ್ಲಾಟ್ಫಾರ್ಮ್ ಗಳನ್ನ ಯೂಸ್ ಮಾಡ್ಕೊಳ್ತಿರೋದು ಒಳ್ಳೊಳ್ಳೆ ವಿಷಯಗಳನ್ನ ಕೊಡೋದಕ್ಕೆ. ಬಂದ ನಂತರ ಈ ಪಾಡ್ಕಾಸ್ಟ್ ಶುರು ಮಾಡುವ. ಕೊಡಗಿನಲ್ಲಿ ಪಾಡ್ಕಾಸ್ಟ್ ಯಾರು ಮಾಡಿರ್ಲಿಲ್ಲ, ಬೇರೆ ಬೇರೆ ಚಾನಲ್ಗಳಲ್ಲಿ ಮಾಡ್ತಾ ಇದ್ರು. ಆದ್ರೆ ಪಾಡ್ಕಾಸ್ಟ್ ಕಾನ್ಸೆಪ್ಟ್ ಅಲ್ಲ, ಈ ನಮ್ಮ ಹಳೆ ಸಾಂಪ್ರದಾಯಿಕ ಶೈಲಿಯಲ್ಲಿ ಬಂದ ಸಂದರ್ಶನ ರೀತಿಯಲ್ಲಿ ಮಾಡ್ತಾ ಇದ್ರು ಇಂಟರ್ವ್ಯೂಸ್. ಈ ಪಾಡ್ಕಾಸ್ಟ್ ಮೂಲಕ ಬೇರೆ ಬೇರೆ ವ್ಯಕ್ತಿಗಳನ್ನ
ಅವರ ಹಿಂದಿನ ಕಥೆಗಳನ್ನ ಹೇಳ್ಕೊಂಡು 4 ಜನಕ್ಕೆ ಮೋಟಿವೇಟ್ ಆಗೋ ನಿಟ್ಟಿನಲ್ಲಿ ಏನಾದ್ರು ಮಾಡುವ ಪ್ರಯತ್ನ ಮಾಡುವಂತೆ ಹಾಗೆ ಶುರು ಮಾಡಿದ್ದು. ಮೊದಲ ಎಪಿಸೋಡ್ ನಾವು ನೋಡಿದ್ರ ಮದಿದ್ರ ಬೆಳ್ಳಿಪ್ಪ ಅವ್ರನ್ನ ಮಾಡಿದ್ದು. ಫಸ್ಟ್ ಎಪಿಸೋಡ್ ಅವ್ರದ್ದು ಮಾಡಿದ್ದು. ಅವ್ರದ್ದು ಕಂಪ್ಲೀಟ್ ಜೀವನ ಚಿತ್ರಣವನ್ನ ಮಾತಾಡಿದ್ದಾರೆ. ಅವ್ರದ್ದು ಮಾತೇ ಅವ್ರದ್ದು ಶಕ್ತಿ ಅಲ್ವಾ ಅಂತ ಚೆನ್ನಾಗಿರುತ್ತೆ. ಯಾರ್ಯಾರ ಮಾತಾಡ್ಸೋ ಹಂಗೆ ಮದಿದ್ರ ಬೆಳ್ಳಿಪ್ಪ ಸಿಕ್ಕಿದ್ರು, ಅವರಿಂದ ಶುರುವಾಗಿದ್ದು. ಎಷ್ಟು ಜನ ಆಯ್ತು ಇವರಿಗೆ 17 ಆಗಿದೆ. ಓ ಅಷ್ಟಾಗಿದೆ ಅಲ್ಲ, ನಾವೇ ಎಲ್ಲ ಫಾಲೋ ಮಾಡಿಲ್ಲ. 17 ಪಾಡ್ಕಾಸ್ಟ್ ಆಗಿದೆ. ಅದಾದ ನಂತರ ಸತ್ಯಲಿಂಗಿ ದೀಕ್ಷಾ ರಾಣಿ ಅಂತ ಮಡಿಕೇರಿದ್ರು, ಅವ್ರನ್ನ ಮಾಡಿದ್ವಿ. ಆಮೇಲೆ ಸುಮಾರು ಇದ್ದಾರೆ. ಎಷ್ಟು ನಾನು ಒಬ್ಬರನ್ನ ಮಾಡಿದ್ದೆ, ಮಯೂರಿ ಅಂತ. ನಾನು ಮಧ್ಯೆ ಮಧ್ಯೆ ಎಂತಾದ್ರೂ ಡಿಫ್ರೆಂಟ್ ಕಂಟೆಂಟ್ ಅಂತ ಹಾಕುವಾಗ ಅದನ್ನ ಹಾಕ್ತಿದ್ದೆ. ಮಾಮೂಲಿ ಕೊಡೋದಿದೆಯಲ್ಲ ಬೇರೆ ತರ ಕೊಡ್ತಾರೆ, ಆ ಕ್ಷಣಕ್ಕೆ ನಮಗೆ ರೀಚ್ ಆಗೋದಿರ್ಬೋದು. ಅದಾಗ ಒಂದೊಂದು ಟೈಮಿಗೆ ಅದು ಅವ್ರು ಈಗಲೂ ನನ್ನ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. ಅದಾದ ನಂತರ ಇವರು ಭಾನು ಮುಷ್ತಾಕ್ ಅವ್ರನ್ನ ಮಾಡಿದ್ವಿ. ಈಗ ಅವರಂತೂ ಅವ್ರ ಹಾಸನಕ್ಕೆ ಹೋಗಿ ಅಲ್ಲಿ ಮಾತಾಡ್ಸಿ ಬಂದಿದ್ವಿ. ಅದಾದ ನಂತರ ಹೇಗೆ ನಿಮ್ಗೆ ಈಗ ನೀವು ಮುಂಚೆ ಇದ್ದಿದ್ದಕ್ಕೂ ಈಗ ಇದು ಕೂರ್ಗ್ ಬಸ್ ಬಂದ್ಮೇಲೆ ಏನ್ ಡಿಫ್ರೆನ್ಸ್ ಅಂತ ಅನ್ಸುತ್ತೆ? ಮುಂಚೆ ಅಂದ್ರೆ ಗೊತ್ತಾಯ್ತು ನಿಮಗೆ, ಬೇರೆಯವ್ರ ಅಂಡಲ್ಲಿ ನಾವು ಕೆಲಸ ಮಾಡ್ಬೇಕು ಅಂತ ಹೇಳಿದ್ರೆ ನಾವು ಏನ್ ಮಾಡ್ತೀವಿ ಅದನ್ನಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಕೇವಲ ಮಾಧ್ಯಮ ಅಂತಲ್ಲ, ಬೇರೆ ಯಾವುದೇ ಕೆಲಸಕ್ಕೆ ಹೋದ್ರು ಕೂಡ ಅಲ್ಲಿ ಅವ್ರು ಮೇಲಿಂದ ಏನು ಆರ್ಡರ್ ಬರುತ್ತೆ ಅಲ್ಲಿ ಅವ್ರ ಪ್ರಕಾರ ನಮ್ಗೆ ಅದು ಅವ್ರದ್ದು ಇಂಟೆನ್ಷನ್ ಮಾಡ್ತಾರೆ ಅಂತ ಹೇಳುತ್ತೆ, ಅವ್ರಿಗೆ ಇನ್ನೊಂದ್ ಕಡೆಯಿಂದ ಒತ್ತಡ ಇರುತ್ತೆ. ಹಾಗಾಗಿ ನಮ್ಗೆ ಅವ್ರು ಹೇಳಿದಂಗೆ ನಾವು ಮಾಡ್ಬೇಕಾಗುತ್ತೆ. ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ನಮಗೆ ಸತ್ಯಾಸತ್ಯತೆ ಗೊತ್ತಿದ್ರು ಕೂಡ ಅಲ್ಲಿ ಹಾಗೆ ಮಾಡ್ಬೇಕಾಗುತ್ತೆ. ಹಾಗಾಗಿ ಸಾಕು ಅಂತ ಅನ್ಸುತ್ತೆ ನಂಗೆ, ಬೇರೆ ತರದ್ ಏನಾದ್ರು ಮಾಡೋದು. ಆಕ್ಚುಲಿ ಇದಕ್ಕಿಂತ ಹಿಂದೆ ನಾನು 10 ವರ್ಷದ ಹಿಂದೆನೆ ನಾನು ಈ ಕೊಡಗು ಇವತ್ತು ಬೇಚಿದ್ದಲ್ಲ, ಅದು ನಾನೇ ಹ್ಯಾಂಡಲ್ ಮಾಡ್ತಾ ಇದ್ದಿದ್ದು. ಅಲ್ಲಿ ಆ ಕಾನ್ಸೆಪ್ಟ್ ಉಟ್ಕೊಂಡಿದ್ರೆ ನಂಗೆ ಇದರಿಂದಾಗಿ ಈ ತರ ಮಾಡ್ಬೇಕು ಅಂತ. ಡಿಜಿಟಲ್ ಪ್ಲಾಟ್ಫಾರ್ಮ್ ಅನ್ನೇ ನಾವೇನಾದ್ರು ಯೂಸ್ ಮಾಡ್ಕೋಬೇಕು ಅಂತ ಆದ್ರೆ ಎಲ್ಲದಕ್ಕೂ ದುಡ್ಡು ಬೇಕು ಅಲ್ಲ. ಅದೇ ಎಲ್ಲ ಪ್ರಾಬ್ಲಮ್ ಆಗೋದು ಅಷ್ಟೇ, ನಮ್ದು ತಲೆಯಲ್ಲಿ ಪ್ಲಾನ್ಸ್ ಬೇಕಾದಷ್ಟು ಇರುತ್ತೆ, ಅದನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಇನ್ವೆಸ್ಟ್ಮೆಂಟ್ ಕಷ್ಟ. ಹಂಗಾಗಿ ಸ್ವಲ್ಪ ದುಡ್ಡು ಆಗೋರು ವೆಯ್ಟ್ ಮಾಡೋದು ಆಗ್ಲಿಲ್ಲ. ಸಣ್ಣ ಅಮೌಂಟ್ ಅಲ್ಲಿ ಮಾಡ್ಕೊಂಡು ಶುರು ಮಾಡ್ಲಿಕ್ಕೆ ಮಾಡಿದ್ರೆ ನೀಟಾಗಿ ಮಾಡ್ಬೇಕು, ಇಲ್ಲ ಮಾಡಕ್ ಹೋಗಬಾರ್ದು ಅಂತ ನಾನು ತಲೆ ಹೊಡ್ಸ್ಕೊಂಡಿದ್ದೀನಿ. ಹಂಗಾಗಿ ಅದು ಹಂಗೆ ಇದೆ, ಅದ್ರ ಪಡೆಗೆ ಅದನ್ನ ಆಗ್ತಾ ಇದೆ. ಕೂರ್ಗ್ ಬಸ್ ಅಂತ ಒಂದು ಟೀಮ್ ಎಲ್ಲ ಸೇರ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಕೇವಲ ಈಗ ಪಾಡ್ಕಾಸ್ಟ್ ಅಂತ ಶುರುವಾಗಿದ್ದು, ನಂತರ ಒಂದು ಎಕ್ಸ್ಪ್ಲೋರ್ ಕೂರ್ಗ್ ವಿತ್ ಕೂರ್ಗ್ ಬಸ್ ಅಂತ ಅದನ್ನ ಗಾಯತ್ರಿ ಅವ್ರು ಮಾಡ್ತಾ ಇದ್ದಾರೆ, ನಮ್ಮ ಇನ್ನೊಬ್ಬ ಆಂಕರ್. ಅವ್ರು ಕೊಡಗಿನ ಬೇರೆ ಬೇರೆ ಸ್ಥಳಗಳನ್ನ ಪರಿಚಯಿಸ ಕೊಡೋದು, ಅದರ ಹಿಸ್ಟಾರಿಕಲ್ ಡೀಟೇಲ್ಸ್ ಹೇಳೋದು ಅದೊಂದು. ಅದು ಮತ್ತೆ ನಮ್ಮ ಸ್ಥಳೀಯ ಪ್ರತಿಭೆಗಳೇನ ಇದ್ದಾಗ ಎಲ್ಲ ಟೈಮ್ ನಮಗೆ ಹಿಂದೆ ಬಿದ್ದು ಮಾಡ್ತೀವಿ ಅಂತಲ್ಲ, ಸಿಕ್ಕಿದಾಗ ನಾವು ಅದನ್ನ ಪರಿಚಯಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದೇವೆ. ನಮ್ಮ ಕಲ್ಚರ್ಗೆ ರಿಲೇಟೆಡ್ ಆಗಿ ಬೇರೆ ಬೇರೆ ಹಬ್ಬ ಹರಿದಿನಗಳು ಬರ್ತಾ ಇದ್ದಾವೆ, ಆ ಕುರಿತಾಗಿ ಯಾರು ವಿಷಯ ತಿಳಿದವರಿದ್ದಾರೆ ಅವ್ರನ್ನ ಮಾತಾಡಿಸಿ ಜನರಿಗೆ ವಿಷಯವನ್ನು ತಿಳಿಸೋದು. ಎಕ್ಸಾಂಪಲ್ ನಾವು ಕೈ ಮುಪ್ಪೋದನ್ನ ಆಚರಣೆ ಮಾಡ್ತೀವಿ, ಬಟ್ ಅದ್ರ ಹಿಂದಿನ ಉತ್ಸವ ಎಲ್ರಿಗೂ ತಿನ್ನೋದು ಕುಡಿಯೋದು ಅಷ್ಟೇ ಗೊತ್ತಿದೆ. ರಾಂಗ್ ಆಗಿ ಮೆಸೇಜ್ ಹೋಗ್ತಾ ಇದೆ, ಅದು ನಿಜ. ಅದು ಆಕ್ಚುಲಿ ಆಯುಧ ಪೂಜೆ ತರ ಅದನ್ನ ಬೇರೆ ತರ ಪೋರ್ಟ್ರೇ ಮಾಡ್ತಿದ್ದಾರೆ. ಅದು ಆಯುಧ ಪೂಜೆ ಅಂದ್ರೆ ಯಾವ ರೀತಿ ಆಯುಧ ಪೂಜೆ ಮಾಡ್ತಾರೆ ಅನ್ನೋದು ಕೂಡ ಗೊತ್ತಿರೋದಿಲ್ಲ, ಅದನ್ನ ತಿಳಿಸೋದು. ಮತ್ತೆ ಕಕ್ಕಡ ಬದನೆಟ್ ಮಾಡ್ತೀವಿ, ಕಕ್ಕಡ ಬದನೆಟ್ ಮದ್ದು ಕೂಡ ಮದ್ದು ಪಾಯಸ ಅಂತ, ಅದ್ರ ಹಿಂದೆ ಯಾಕೆ ಕಾರಣ ಇದೆ ಅದನ್ನ ತಿಳಿಸೋದು ಕಾರ್ಯಗಳು. ಮತ್ತೆ ರೀಸೆಂಟ್ ಆಗಿ ನಾವು SMS ಅಂತ ಸೋಷಿಯಲ್ ಮೀಡಿಯಾ ಸ್ಟಾರ್ಸ್ ಮಾತು ಅಂತ, SMS ಮಾತು ಅಂತ. ತುಂಬಾ ಜನಕ್ಕೆ SMS ಮಾತು ಇದೇನಪ್ಪ SMS? ಅದೇ ಮುಂಚಿನ ಕಾಲದಲ್ಲಿ SMS ಕಳಿಸ್ತಾ ಇದ್ರಲ್ಲ, ಅದೊಂದು ಎಷ್ಟು ಅದನ್ನ ನಾವು ಸೋಷಿಯಲ್ ಮೀಡಿಯಾ ಸ್ಟಾರ್ಸ್ ಅನ್ನ ಶಾರ್ಟ್ ಫಾರ್ಮ್ ಅಲ್ಲಿ SMS ಅವರ ಮಾತು ಅಂತ. ನಿಮ್ಗೆ ಗೊತ್ತಿರೋಂಗೆ ಅನೇಕ ಮಂದಿ ಸೋಷಿಯಲ್ ಮೀಡಿಯಾವನ್ನು ಬಳಸ್ಕೊಂಡು ಜೀವನವನ್ನು ಕಂಡುಕೊಂಡಿದ್ದಾರೆ. ಕೆಟ್ಟ ರೀತಿಯಲ್ಲೂ ಸುದ್ದಿ ಮಾಡ್ತವ್ರು ಇದ್ದಾರೆ, ಒಳ್ಳೆ ರೀತಿಯಲ್ಲಿ ಬಳಸ್ಕೊಂಡು ಅವರ ಲೈಫ್ ನ ಕಂಡುಕೊಂಡು ಹೋಗುವಂತವ್ರು ಇದ್ದಾರೆ. ಅಂತವರಿಗೆ ಒಂದು ಅವರು ಈಗ ನಿಮ್ಮನ್ನ ಕಳ್ಳಿಚಂಡ ಡಿಂಪಲ್ ಅಂತ ನಮ್ಗೆ ಗೊತ್ತಿದೆ, ಅದು ನಿಮ್ಮ ಹಿಂದಿನ ಶ್ರಮ ಏನು ಅಂತ ನಮ್ಗೆ ಗೊತ್ತಿಲ್ಲ. ನೀವು ವಿಡಿಯೋ ಮಾಡ್ತಾ ಇರ್ತೀರಿ, ಕಂಟೆಂಟ್ ಮಾಡ್ತಾ ಇರ್ತೀರಿ, ಶಾರ್ಟ್ ಮೂವಿ ಮಾಡ್ತಿದ್ದೀರಿ, ಅಷ್ಟು ಮಾತ್ರ ನಮ್ಗೆ ಗೊತ್ತು. ಅದ್ರ ಹಿಂದಿನ ಶ್ರಮ ಯಾಕೆ ಅದ್ರಾಗೆ ಯಾಕೆ ಫೀಲ್ಡ್ಗೆ ಬಂದ್ರಿ, ಯಾಕೆ ಮೋಟಿವೇಟ್ ಮಾಡಿದ್ರು ಅದನ್ನೆಲ್ಲ ತಿಳಿಸಿ 4 ಜನಕ್ಕೆ ತಿಳಿಸುವಂತ ವಿಷಯ. ಆ ಪ್ರಯತ್ನಕ್ಕೆ ಈಗ ಶುರು ಮಾಡಿದ್ವಿ, ಅದು ಸಾಕ್ತಾ ಇದೆ. ಜೊತೆಗೆ ನೀವು ಹೇಳಿದಾಗೆ ಕೊಲಾಬ್ರೇಷನ್ ತಗೊಳ್ತಾ ಇದೀವಿ, ಪ್ರಮೋಷನ್ ವಿಡಿಯೋಸ್ ಮಾಡ್ತಾ ಇದೀವಿ, ಒಳ್ಳೊಳ್ಳೆ ಕಂಪನಿಗಳದ್ದು ಪ್ರಮೋಷನ್. ಅಲ್ಲ ಇಂತ ಗೊತ್ತಾ, ನಾವು ಈಗ ಹೀಗೆ ಮಾಡ್ತಾ ಹೋಗುವಾಗ ಸ್ವಲ್ಪ ಸ್ವಲ್ಪ ನಮ್ಗೆ ಅದು ಸಿಕ್ಕಿದ್ರೆ ನಮ್ಗೆ ಅಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ಹಾಕೊಂಡು ಹೋಗುತ್ತೆ ಅಂತ. ನಮಗೆ ದೊಡ್ಡ ಪ್ಲಸ್ ಆಗಿದ್ದು ರಕ್ಷಿತಾ ಶೆಟ್ಟಿನ ಇಂಟರ್ವ್ಯೂ ಮಾಡಿದ್ವಿ. ನಿಜವಾಗ್ಲೂ ನಾನು ಸ್ಟಾರ್ಟಿಂಗ್ ಅಂತ ನೋಡಿದ್ದೆ, ಅಲ್ಲಿಂದ ಅಷ್ಟೇನಿದೆ. ಬಿಗ್ ಬಾಸ್ ಹೋದ್ಮೇಲೆ ನೀವು ಸ್ಟಾರ್ ಆಗ್ಬಿಟ್ರಿ, ಕೂರ್ಗ್ ಬಸ್ ಸ್ಟಾರ್ ಆಯ್ತು. ಅಲ್ಲಿಂದ ನಮಗೆ ಪ್ಲಸ್ ಆಯ್ತು, ನಮ್ದು ಮಾನಿಟೈಸ್ ಆಗಿರ್ಲಿಲ್ಲ ಅಲ್ಲಿವರೆಗೆ. ಓಕೆ. ಅಲ್ಲಿ ನಂತರ ಅವಳು ಬಂದು ಹೋದ ನಂತರದಲ್ಲಿ
ಒಂದು ಮಾಂಟೇಜ್ ಆಯ್ತು. ಓಕೆ, ಕ್ರೆಡಿಟ್ ಗೋಸ್ ಟು ರಕ್ಷಿತಾ. ರಕ್ಷಿತಾ ಶೆಟ್ಟಿ ಸಾಮಾನ್ಯವಾಗಿ ನೋಡೋರು ಏನ್ ಅನ್ಕೊಳ್ತಾರೆ, ಅವ್ರು ಬೇಕು ಅಂತಲೇ ಈ ರೀತಿ ಆಟಿಟ್ಯೂಡ್ ನಮ್ಮ ತರ ಹಂಗೆ ಇತ್ತು. ಅದ್ರಲ್ಲಿ ಬಂದ ನಂತರ ಗೊತ್ತಾಗಿತ್ತು ಆ ಹೆಣ್ಮಕ್ಳು ಇರೋದೇ ಹಂಗೆ ಅಂತ. ಅಲ್ಲ, ಈಗ ಒಂದ್ ದಿವಸ ನಾಟಕ ಮಾಡ್ಬೋದು, 2 ದಿವಸ ಮಾಡ್ಬೋದು. ಈಗ ಥ್ರೂಔಟ್ ಬಿಗ್ ಬಾಸ್ ಅಲ್ಲಿ ನಾಟಕ ಮಾಡಕ್ ಆಗೋದಿಲ್ಲ ಅಲ್ಲ. ಎಷ್ಟೇ ನಾಟಕ ಮಾಡಿದ್ರು ನಾವೀಗ ಒಂದು 3/4 ಗಂಟೆ ಮಾತಾಡ್ಸಿದ್ವಿ. ಸ್ಟಾರ್ಟಿಂಗ್ ಮಾಡಿದ ನಾಟಕ ಎಂಡಿಂಗ್ ವರೆಗೆ ಇರಕ್ಕಾಗಲ್ಲ. ಕರೆಕ್ಟ್ ಹೌದು. ಒಂದ್ 2-3 ಸಾಲ ಮಾತಾಡೋ ಡೈಲಾಗ್ ಏನಾದ್ರು ನಾಟಕ ಹೌದು. ಸ್ಪಾಂಟೇನಿಯಸ್ ಆಗಿ ಕಂಟಿನ್ಯೂ ಮಾತಾಡಿ ಸಾಧನೆ. ಆಮೇಲೆ ಗೊತ್ತಾಯ್ತು ಹೆಣ್ಮಗ್ ಇರೋದೇ ಹಂಗೆ. ಅವಳು ಹುಟ್ಟಿ ಬೆಳೆದಿದ್ದೆಲ್ಲ ಬಾಂಬೆಯಲ್ಲಿ, ಕನ್ನಡ ಬರೋದಿಲ್ಲ, ಕಲಿಯೋ ಪ್ರಯತ್ನ ಇದೆ. ತುಳು ಕೂಡ ಈ ಬಾಂಬೆಗೆ ಹೋದವ್ರದ್ದು ತುಳು ಹೇಗಿರುತ್ತೆ ಅಂದ್ರೆ ಹಿಂದಿ ಮಿಶ್ರಿತವಾಗಿರುತ್ತೆ ಎಲ್ಲ. ಅದೊಂದು ಈಗ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಈ ನಮ್ಮ ರೆಗ್ಯುಲರ್ ಮಾತಾಡೋದ್ರಲ್ಲಿ ಸ್ವಲ್ಪ ಸ್ವಲ್ಪ ಹಂಗೆ ಮಿಕ್ಸ್ ಆಗ್ಬಿಡುತ್ತೆ. ಅದನ್ನ ಬೇಕು ಅಂತ ಜಾಸ್ತಿ ಕಾಲೇಲಿಯವರು ಹುಡುಕ್ತಾ ಇರ್ತಾರೆ. ಅವ್ರ ಮಾತಾಡೋದು ಏನು ಮಾಡಿರೋದಿಲ್ಲ, ಏನೋ ಮಾಡ್ತಾ ಇದ್ದಾರೆ ಸುಮ್ಮನೆ ಕನ್ನಡ ಪ್ರಯತ್ನ. ಈಗ ಕನ್ನಡ ಯೂಟ್ಯೂಬ್ ನೋಡ್ಕೊಂಡು ಕನ್ನಡ ಕಲಿಯೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ಮಾತಾಡಿಸಿ ಬಿಟ್ಟಿದ್ವಿ, ಅದು ಒಳ್ಳೆ ರೀಚ್ ಆಯ್ತು. 1 ಮಿಲಿಯನ್ ವ್ಯೂಸ್ ಆಗಿದೆ ಯೂಟ್ಯೂಬ್ ಅಲ್ಲಿ. ರೀಲ್ಸ್ ಅಲ್ಲಿ ಕೂಡ ಸುಮಾರು ಮಾಡಿದೆ. ಅದಾದ ನಂತರ ಬಿಗ್ ಬಾಸ್ ಗೆ ಸಾಧಾರಣ ಖುಷಿ ಆಗಿ ಹೌದು. ಮತ್ತೆಂತ ನೆಕ್ಸ್ಟ್ ಟೈಮ್ ಸಿಕ್ಕಿರೋ ಬಂದ ಮೇಲೆ ಒಂದ್ಸಲ ನೀವು ಟ್ರೈ ಮಾಡಿ ಅಂತ ಹೇಳಿದ್ರೆ, ಇಲ್ಲಿಂದ ಹೋದ್ಮೇಲೆ ವಾಪಸ್ ಬಂದ್ಮೇಲೆನು ಅವರು ಅವ್ರದ್ದು ವ್ಯೂಸ್ ಏನಿದೆ ಅಂತ ಗೊತ್ತಾಗುತ್ತೆ. ಹೌದು. ಆಮೇಲೆ ನಾವು ಅದೇ ನ್ಯೂಸ್ ವಿಚಾರ ಹೇಳೋದಲ್ಲ, ನಾವು ಕೊಡಗಿನಲ್ಲಿ ಏನು ಡೆವಲಪ್ಮೆಂಟ್ ಇರುತ್ತೆ ಅಥವಾ ಸ್ಟೇಟ್ ಅಲ್ಲಿ ಏನು ಮೇಜರ್ ಡೆವಲಪ್ಮೆಂಟ್ ಇರುತ್ತೆ, ಆ ವೀಕ್ಲಿ ಡೆವಲಪ್ಮೆಂಟ್ ತೆಗೆದುಕೊಂಡು ನ್ಯೂಸ್ ಪಂಚ್ ಅಂತ ನಾವು ಮೊದಲು ಬೇರೆ ಒಂದು ಚಾನಲ್ ಇದ್ದಾಗ ರಮೇಶ್ ಕುಟ್ಟಪ್ಪ ಅವ್ರ ಜೊತೆ ಮಾಡ್ತಾ ಇದ್ವಿ. ಈ ಚಾನಲ್ ಬಂದ ನಂತರ ಆ ಕಾನ್ಸೆಪ್ಟ್ ಇದ್ದಿದ್ದು ನಂದೆ, ನ್ಯೂಸ್ ಪಂಚ ಅಂತ. ಇಲ್ಲಿ ಬಂದು ಇದನ್ನ ಕಂಟಿನ್ಯೂ ಮಾಡಿ ನ್ಯೂಸ್ ಪಂಚ ಅಂತ. ವೀಕ್ಲಿ ಡೆವಲಪ್ಮೆಂಟ್ ಏನಿರುತ್ತೆ ಕೊಡುಗೆ ಸಂಬಂಧಪಟ್ಟಿದ್ದು, ಅಂದ್ರೆ ಬೇರೆ ಎಲ್ಲೂ ಕೂಡ ವೇದಿಕೆ ಇಲ್ಲ ಕೊಡಗಿನಲ್ಲಿ. ಮೇನ್ ವಿಚಾರಗಳನ್ನ ರೈತರಿಗೆ ಸಂಬಂಧಪಟ್ಟಿರ್ಬೋದು ಅಥವಾ ಬೇರೆ ಯಾವುದೇ ಜನಸಾಮಾನ್ಯರಿಗೆ ರಿಲೇಟೆಡ್ ವಿಷಯಗಳನ್ನ ಚರ್ಚೆ ಮಾಡಿ ಜನಾಭಿಪ್ರಾಯವನ್ನ ತೆಗೆದಾಗೋದಿಲ್ಲ. ನ್ಯೂಸ್ ಮಾಡ್ತಾರೆ, ಬಟ್ ಅಂತ ಪ್ಲಾಟ್ಫಾರ್ಮ್ ಇಲ್ಲ. ಅದನ್ನ ನಾವು ಇಲ್ಲಿ ಕ್ರಿಯೇಟ್ ಮಾಡ್ಕೊಂಡು ಇಲ್ಲಿ ಮೂವ್ ಮಾಡ್ತಾ ಇದ್ದೀವಿ. ಮತ್ತೆ ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳಿ. ಫ್ಯಾಮಿಲಿ ಕತ್ತಲೆಗಾಡಿರೋದು ಮನೆ, ಅಪ್ಪ ಅಮ್ಮ, ಒಬ್ಳು ಹೆಂಡತಿ, ಸ್ವಲ್ಪ ಜಾಸ್ತಿ. ಮಗಳು ಡಿಸೆಂಬರ್ ಹೋದ್ರೆ 3 ವರ್ಷ ಆಗುತ್ತೆ. ಓಕೆ, ಈಗ ಮದುವೆ ಆದಾಗಿದೆ, ಮಗಳಿಗೆ 3 ವರ್ಷ. 3 ವರ್ಷ ನೋಡ್ತಾ ಸೊಂಟ ವರ್ಷಕ್ಕೆ ಬೆಳೆದಿದ್ದಾಳೆ. ಮಕ್ಕಳು ಈಗ ಟೈಮ್ ಬೇಗ ಓಡ್ತಾ ಇದೆಯಾ ಅಂತ ಓಡ್ತಾ ಇದೆಯಾ, ನಾವು ಓಡ್ತಾ ಇದೀವಾ? ಅಲ್ಲ, ನಾವು ಓಡ್ತಾ ಇದ್ವಿ. ಆ ಮುಂಚಿನ ಕಾಲಕ್ಕೆ ಈಗಿನ ಕಾಲಕ್ಕೂ ಕಂಪ್ಯಾರಿಸನ್ ಇಲ್ಲ ಅಂತ ಹೇಳಿದ್ರೆ, ಆಗ ಒಂದು ಎಲ್ಲ ಎಫೆಕ್ಷನೇಟ್ ಆಗಿದ್ರು. ಅವರು ಒಂದು ನಮ್ಗೆ ದಿನ ನಮ್ಗೆ ಫೀಲ್ ಮಾಡ್ಲಿಕ್ಕೆ ಸಿಗ್ತಾ ಇತ್ತು. ನಿಜ. ಬೆಳಗ್ಗೆ ಎದ್ದು ನಾವ್ ಏನೋ ಕೆಲಸ ಶುರು ಮಾಡಿದ್ರೆ ಸಂಜೆ ಆಗುವವರೆಗೆ ಎಲ್ಲ ಒಂದು ಸ್ಟೆಪ್ ಬೈ ಸ್ಟೆಪ್ ನಮಗೆ ಫೀಲ್ ಆಗ್ತಾ ಇತ್ತು. ಸ್ಕೂಲ್ಗೆ ಹೋದ್ರು ಕೂಡ ಬೆಳಗ್ಗೆ ಮನೆಯಿಂದ ಹೊರಟು ಶಾಲೆಗೆ ನಡ್ಕೊಂಡು ಹೋಗಿ ವಾಪಸ್ ಬರೋವರೆಗೂ ಕೂಡ ನಮ್ಮ ಮನಸ್ಸಿಗೆ ಬೀಳ್ತಾ ಇತ್ತು. ಈಗ ಏನಿಲ್ಲ, ಪಟ 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 ಅದು ಯಾಕೆ ಅಲ್ಲ, ಎಂತ ಗೊತ್ತಾ, ಈಗ ನಾವು ಬಿಸಿ ಅಂತ ಹೇಳ್ಕೊಂಡು ನಮ್ದು ಆ ರಿಯಲ್ ಎಂಟರ್ಟೈನ್ಮೆಂಟ್ ಏನಿದೆ, ಆ ಹ್ಯಾಪಿನೆಸ್ ನಮ್ಗೆ ಇಲ್ಲ ಅಂತ ಅನ್ಸ್ತಾ ಇದೆ. ಹೌದು. ಎಲ್ಲ ಕೆಲಸ ಮತ್ತೆ ಈಗ ಆ ಮಕ್ಳಿಗೂ ಪೇರೆಂಟ್ಸ್ಗೂ ಮುಂಚಿನ ತರ ಬಾಂಡಿಂಗ್ ಇಲ್ಲ ಅಂತ ಅನ್ಸೋದು ನನಗೆ. ಮೊದಲಾದ್ರೆ ಬೆಳಿಗ್ಗೆ ಇರೋದಿಗೂ ಮನೇಲಿ ಅಪ್ಪ ಅಮ್ಮನ ನೋಡ್ಕೊಂಡು ಮನೆಗೆ ಹೋಗ್ತಾ ಇದ್ರು, ವಾಪಸ್ ಬರೋವಾಗ ಅಪ್ಪ ಅಮ್ಮ ಇರ್ತಿದ್ರು. ಈಗ ಮಕ್ಕಳು ಹೋಗಿ ಅಪ್ಪ ಅಮ್ಮ ಇರೋ ಮನೇಲಿ ಇರೋದಿಲ್ಲ, ಇಲ್ಲಾಂದ್ರೆ ಹಾಸ್ಟೆಲ್ ಅಲ್ಲಿ ಇರ್ತಾರೆ ಬೇರೆ ಕಡೆ. ಈಗ ಈಗಿಂದು ಕಾಲಕ್ಕೆ ಸರಿಯಾಗಿ ನಾವು ಈಗ ಅವ್ರನ್ನ ಒಳ್ಳೆ ಎಜುಕೇಶನ್ ಕೊಡದಿರೋಕ್ಕೂ ಆಗೋದಿಲ್ಲ. ಮತ್ತೆ ಅವರು ಒಂದ್ಸಲ ಹೊರಗಡೆ ಹೋದ್ಮೇಲೆ ಇನ್ನು ಓದೋದು, ಅಲ್ಲಿಂದ ಜಾಬ್, ಅಲ್ಲಿಂದ ಮದ್ವೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಆ ಪೇರೆಂಟ್ಸ್ ಜೊತೆ ಅಟ್ಯಾಚ್ಮೆಂಟ್ ಇರೋದಿಲ್ಲ. ಕರೆಕ್ಟ್. ಅದಕ್ಕೆ ನಾವು ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಅವ್ರಿಗೆ ನಮ್ದು ಏನೆಲ್ಲ ಇದಿದೆ, ನಮ್ಮ ಸಂಸ್ಕೃತಿ ಆಚಾರ ವಿಚಾರ ಏನಿದೆ ಅದನ್ನು ಸ್ವಲ್ಪ ಅದ್ರ ಜೊತೆ ಫೀಡ್ ಮಾಡ್ತಾ ಇರ್ಬೇಕು. ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಕನೆಕ್ಷನ್ ಬಿಟ್ಟು ಹೋಗುತ್ತೆ. ನಿಮಗೆ ಎಜುಕೇಶನ್ ಅಲ್ಲಿ ಏನ್ ಪರಿಕಲ್ಪನೆ ಇದೆ ಮಕ್ಕಳಿಗೆ ಎಜುಕೇಶನ್ ಕೊಡೋದು? ನಾನು ನಿಮ್ಮನ್ನ ಕೇಳ್ತಾ ಇದ್ದೀನಿ ಈಗ. ಓಕೆ, ಎಜುಕೇಶನ್ ಅಂತ ಹೇಳಿದ್ರೆ ಈಗಿನ ಕಾಲದಲ್ಲಿ ಬರೀ ಓದೋದು, ಟಾಪರ್ ಆಗ್ಬೇಕು, ಅದು ಮಾತ್ರ ಇದೆ. ಮುಂಚಿನ ಕಾಲದಲ್ಲಿ ಆಗಿರ್ಲಿಲ್ಲ. ನೀನೀಗ ಹೋದ್ರೆ ಇಷ್ಟೇ ಸ್ಕೋರ್ ಮಾಡ್ಬೇಕು ಅನ್ನೋದಿರ್ಲಿಲ್ಲ ಅಂತ ಹೇಳಿದ್ರೆ ನಿನಗೆ ಒಳ್ಳೆ ಒಂದು ಆ ಕಲ್ಚರ್ನ ಕಲ್ಸ್ಕೊಡ್ತಿದ್ರು. ಅದು ಈಗ ಇಲ್ಲ ಅಂತ ನನ್ನ ಒಂದು ಪರ್ಸನಲ್. ಬದುಕಬೇಕು ಅನ್ನೋದನ್ನ ಕಲಿಬೇಕು, ಅನ್ನೋದು ಶಿಕ್ಷಣ ಬೇಕು ಅನ್ನೋದು ಈಗೇನಿದ್ರು ರ್ಯಾಂಕ್, ಪುಸ್ತಕದ ಬದನೆಗೈ ಅಂತಾರಲ್ಲ, ಪುಸ್ತಕದಲ್ಲಿ ಎಲ್ಲೂ ನಮಗೆ ಸಂಸ್ಕಾರದ ಪಾಠವನ್ನು ಎಲ್ಲೂ ಹೇಳ್ಕೊಡೋದಿಲ್ಲ. ನಿಮಗೆ ಮಾರ್ಕ್ ಎಷ್ಟು ತೆಗೆದುಕೊಳ್ಬೇಕು ಅದಕ್ಕೆ ಬೇಕಾದ ವಿಚಾರ ಮಾತ್ರ ಸಿಲೆಬಸ್ ಅಲ್ಲಿ ಇರುತ್ತೆ. ಕರೆಕ್ಟ್. ಹಿಂಗೆ ಬದುಕು, ನಿನ್ ಜೀವನ ಹಿಂಗೆ, ಅಪ್ಪ ಅಮ್ಮ ಹಿಂಗೆ, ಅಣ್ಣ ತಮ್ಮ, ಅಕ್ಕ ತಂಗಿ, ಅಕ್ಕಪಕ್ಕದವರು ಅವ್ರ ಜೊತೆ ಹೆಂಗಿರ್ಬೇಕು, ಆ ಬಾಂಡಿಂಗ್. ಅದಕ್ಕೆ ಈಗಿನ ಮಕ್ಕಳು ಅಂತದನ್ನೆಲ್ಲ ಅವ್ರೀಗ ಅಕ್ಕಪಕ್ಕದವ್ರ ಜೊತೆ ಎಲ್ಲ ಎಲ್ಲಿ ಅವ್ರಿಗೆ ಮಾತಾಡಕ್ಕೆ. ಹೋಗೋದಿಲ್ಲ ಎಲ್ಲಿ. ಹೌದು, ನಿಜ.
ಈಗ ನೀವು ಪಾಡ್ಕಾಸ್ಟ್ ಮಾಡ್ತೀರಲ್ಲ, ಸೊ ಜನರನ್ನ ಹೇಗೆ ರೀಚ್ ಆಗ್ತೀರಾ, ಮತ್ತೆ ನಿಮ್ದು ಪ್ರಿಪ್ರೇಷನ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಈಗ ಸುಮ್ಮನೆ ಹಾಗೆ ಬಂದು ಕೂತ್ಬಿಟ್ಟು ನೀವು ಒಂದು ಇಂಟರ್ವ್ಯೂ ಮಾಡ್ಬಿಡ್ತೀನಿ ಅಂತ ಹೇಳಿದ್ರು ಆಗೋದಿಲ್ಲ. ಸೊ ನೀವು ಅದಕ್ಕೆ ಪ್ರಿಪೇರ್ ಆಗಲೇಬೇಕಲ್ಲ, ಸೊ ಹೇಗೆ? ಒಂದು ಪ್ರಿಪೇರ್ ಯಾವ ರೀತಿ ಅನ್ನೋದು ನನಗೂ ಕೂಡ ಪ್ರಶ್ನೆ. ನಾನು ಪ್ರತಿದಿನ ಯಾರನ್ನ ಕರಿಬೇಕು ನನಗೆ ಪ್ರಶ್ನೆ ಕಾಡ್ತದೆ, ಯಾವ ರೀತಿ ಸಿದ್ಧತೆ ಆಗಬೇಕು ಅಂತ. ಕಂಪ್ಲೀಟ್ ಆಗಿ ನಾನು ನಿಮ್ಮ ಬಗ್ಗೆ ತಿಳ್ಕೊಂಡು ನಾನು ಇಲ್ಲಿ ಮಾತಾಡಕ್ ಹೋದ್ರೆ ಅದು ಸ್ಕ್ರಿಪ್ಟೆಡ್ ಅನ್ಸುತ್ತೆ. ಈಗ ನಿಮ್ಮನ್ನ ಮಾತಾಡ್ಸೋವರೆಗೂ ಕೂಡ ನನಗೆ ಕಡಿಚಿನ ಡಿಂಪಲ್ ಅಂತ ಗೊತ್ತಿತ್ತು, ಯೂಟ್ಯೂಬರ್ ಅಂತ ಗೊತ್ತಿತ್ತು, ನೀವು ಕಂಟೆಂಟ್ ಮಾಡ್ತೀರಾ ಅಂತ ಗೊತ್ತು. ಅದು ಆಚೆ ಬೇರೆ ವಿಷಯ ಗೊತ್ತಿರಲಿಲ್ಲ. ಒಂದು ನಾನು ನಿಮಗೆ ಫೋನ್ ಮಾಡಿ ನಿಮ್ಮ ಬಗ್ಗೆ ಹೇಳಿ ಅಂತ ನಾನು ಮೊದಲೇ ತಿಳ್ಕೊಂಡಿದ್ದಿದ್ರೆ ಕಾನ್ವರ್ಸೇಷನ್ ನನಗೆ ಅಷ್ಟು ನೀಟ್ ಅನ್ಸೋದಿಲ್ಲ. ಒಂದು ಚೀಟಿ ಮಾಡ್ಕೊಂಡು ಒಂದಷ್ಟು ಕ್ವಶನ್ಸ್ ರೆಡಿ ಮಾಡ್ಕೊಂಡು ಆ ಕ್ವಶನ್ ಒಂದು ಕ್ವಶನ್ ಆದ್ರೆ ಒಂದು ಕ್ವಶನ್, ಇಷ್ಟು ಕ್ವಶನ್ ಮಾತ್ರ ನಾನು ಸೀಮಿತ ಆಗಿರುತ್ತೆ. ನನಗೆ ಅದು ಇಷ್ಟ ಇಲ್ಲ, ಮೊದಲಿಂದ ಅಷ್ಟೇ. ನಾನು ಇಂಟರ್ವ್ಯೂಗೆ ಹೋಗೋದಾದ್ರೆ ಮೆಂಟಲಿ ರೆಡಿ ಆಗಿರ್ತೀನಿ. ಇಂಥ ವ್ಯಕ್ತಿ ಬರ್ತಾ ಇದ್ದಾರೆ, ಇನ್ನು ಹಿಂಗೆಲ್ಲ ಕೇಳ್ಬೋದು, ಇಂಥ ವಿಷಯಗಳನ್ನ ಸ್ವಲ್ಪ ಎಕ್ಕಿ ತೆಗಿಬೋದು ಅಂತ. ಜಾಸ್ತಿ ತಲೆ ಖರ್ಚು ಮಾಡಿ ನಾನು ಕ್ವಶನ್ ಕೇಳಕ್ಕೆ ಹೋಗೋದಿಲ್ಲ. ಹಂಗೆ ನೀವು ಪ್ರತಿ ವ್ಯಕ್ತಿ ಬಂದಾಗಲೂ ಅವ್ರ ಬಗ್ಗೆ ಬ್ರೀಫ್ ಆಗಿ ತಿಳ್ಕೊಂಡಿರ್ತೀನಿ. ನೋಡಿ, ಮಾದೇಶ್ವರ ಬೆಳ್ಳಿಯಪ್ಪ ಅವರು ಬಂದಿದ್ರು ಅಂತ ತಿಳ್ಕೊಂಡು ಅವ್ರ ಬಗ್ಗೆ ನನಗೆ ಮಾದೇಶ್ವರ ಬೆಳ್ಳಿಯಪ್ಪ ವಾಯ್ಸ್ ಓವರ್ ಆರ್ಟಿಸ್ಟ್, ರಂಗಭೂಮಿ ಕಲಾವಿದ, ಅವ್ರು ಸ್ವಂತ ಬಿಸ್ನೆಸ್ ನಡೆಸ್ತಾ ಇದ್ದಾರೆ, ಪ್ಲಾಂಟರ್ ಅನ್ನೋದು ಗೊತ್ತಿತ್ತು ಅಷ್ಟೇ. ಬಾಕಿದ ವಿಷಯ ನಾನು ಕೂತು ನಿಮ್ಮನ್ನು ಮಾತಾಡಿಸ್ತಾ ತೆಗಿತೀನಿ ಅಷ್ಟೇ. ಎಷ್ಟು ಮಟ್ಟಿಗೆ ತೆಗಿತೀನಿ ಅದು ಗೊತ್ತಿಲ್ಲ, ಅದು ವ್ಯೂವರ್ಸ್ ಡಿಸೈಡ್ ಮಾಡಬೇಕು. ಬಟ್ ನನ್ನ ಪರಿಕಲ್ಪನೆ ಇರೋದು ಹಾಗೆ. ನಾನು ಕೂತು ಒಬ್ಬ ವೀಕ್ಷಕನಾಗಿ ಕೂತು ನನಗೆ ಏನೆಲ್ಲ ಪ್ರಶ್ನೆಗಳು ಬರುತ್ತೆ ಅದನ್ನ ನಿಮ್ಮ ಮುಂದೆ ಇಟ್ಟು ಅದನ್ನ ತೆಗಿಬೇಕು. ನನಗೆ ಕ್ವಶನ್ ಮಾಡ್ತಾ ಹೋದ್ರಲ್ಲ, ಫಸ್ಟ್ ಕ್ವಶನ್ ಕೇಳ್ತೀನಿ, ಅದಕ್ಕೆ ನೀವು ಆನ್ಸರ್ ಮಾಡ್ತೀರಿ. ನನ್ನ ಕ್ವಶನ್ ಏನಿದೆ, ನೆಕ್ಸ್ಟ್ ತಲೆ ನೋಡ್ತಾ ಇರುತ್ತೆ, ನೆಕ್ಸ್ಟ್ ಕ್ವಶನ್ ಈ ಕ್ವಶನ್ ಕೇಳಬೇಕು ಅಂತ ಹೇಳ್ತಾ ಇರುತ್ತೆ. ಈ ಮಧ್ಯದಲ್ಲಿ ನೀವೇನೋ ಮಾತಾಡಿರ್ತೀರಿ, ಅದ್ರಲ್ಲಿ ಏನೋ ಪಾಯಿಂಟ್ ನನಗೆ ಕೇಳಬೇಕು ಅಂತ ಅನ್ಸುತ್ತೆ, ಆದ್ರೆ ನನಗೆ ಕೇಳಕ್ಕಾಗಲ್ಲ. ಈಗ ನೀವು ಮಾತಾಡೋದಾಗ ಫಸ್ಟ್ ವಿಚಾರ ಕೇಳಿದಾಗ ಅದ್ರ ನಡುವೆ ನಾನು ನಿಮ್ಗೆ ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ. ನಿಮ್ ಮಾತು ಮುಗ್ದ ನಂತರ ಅಲ್ಲಿಂದ ವಿಷಯ ತಗೊಳ್ತೀನಿ ನಾನು. ಹಂಗೆ ಮೂವ್ ಆಗ್ತಾ ಹೋದ್ರೆ ಅದು ರೆಡಿ ಆಗುತ್ತೆ. ಆ ಕಾನ್ಸೆಪ್ಟ್ ನಂದು ಇಂಟರ್ವ್ಯೂ ಅಲ್ಲಿ ನಾನು ನಡೆಸ್ಕೊಂಡಿರೋದು ಮೊದಲಿದ್ರು ಕೂಡ. ಸುಮಾರು ವರ್ಷ ಅಂತಲ್ಲ, ರೀಸೆಂಟ್ ಆಗಿ ನಾನು ಪಾಡ್ಕಾಸ್ಟ್ ಶುರು ಮಾಡೋದಾಗ ಅಂತ ನಾನು MC ಮಾಡೋವಾಗ ನಾನು ಅದನ್ನ ಫಾಲೋ ಮಾಡೋದು, ಸ್ಕ್ರಿಪ್ಟ್ ಮಾಡ್ಕೊಂಡು ಹೋಗೋದಿಲ್ಲ. ನಿಮ್ಮ ಒಂದು ರೀಸೆಂಟ್ ಪೋಸ್ಟ್ ನೋಡಿದೆ ನಾನು ಫೇಸ್ಬುಕ್ ಅಲ್ಲಿ. ಅಂತ ಹೇಳಿದ್ರೆ ನೀವು ಎದುರಿಗಿಲ್ಲದೆ ನೀವು ಬಿಹೈಂಡ್ ದ ಸ್ಟೇಜ್ MC ಮಾಡ್ತಾ ಇದ್ರಿ. ಅದು ಬಂದ್ಬಿಟ್ಟು ನಿಮ್ಗೆ ಅಪ್ರಿಶಿಯೇಷನ್ ಸಿಕ್ತು ಅಂತ ಹೇಳಿ ಅದು ತುಂಬಾ ಖುಷಿ ಆಯ್ತು ನೋಡ್ಬಿಟ್ಟು. ಸುಮಾರು ಕಡೆ ಹೋಗ್ತಾ ಇರ್ತೀನಿ, ಬಹುತೇಕ ಸ್ಟೇಜ್ ಮೇಲೆ ನಿಂತೆ MC ಮಾಡೋದು. ಜನರಿಗೆ ಗೊತ್ತಿರುತ್ತೆ ನಾನಂದ್ರೆ ಕಾರ್ಯಕ್ರಮದ ಡೀಟೇಲ್ಸ್ ತಗೊಳ್ತೀನಿ, ಒಂದು ಅಜೆಂಡಾ ತಗೊಳ್ತೀನಿ, ಏನೇನು ಕಾರ್ಯಕ್ರಮ ಅಷ್ಟೇ. ಅದರ ಆಚೆಗೆ ಈ ಬೇರೆ ಬೇರೆ ಉದ್ದ ಥಾಟ್ಸ್ ಬರ್ಕೊಡೋದು ಅಥವಾ ಈ ಗೆಸ್ಟ್ಗಳು ನಮ್ದು ಈ ಸಾಂಪ್ರದಾಯಿಕವಾಗಿ ಬರ್ತಾರೆ, ಗೆಸ್ಟ್ ಒಂದಷ್ಟು ಮಾತಾಡಿರ್ತಾರೆ, ಪುನಃ MC ಮಾಡೋದು ಏನ್ ಮಾಡ್ತಾನೆ, ಗೆಸ್ಟ್ ಮಾತಾಡಿದನ್ನೇ ಪುನಃ ರಿಪೀಟ್ ಮಾಡ್ತಾರೆ, ಅವನೇನ್ ಮೇನ್ ಮಾಡ್ತಾರೆ ಅದನ್ನ. ನಾನು ಆತರ ಮಾಡಕ್ ಆಗುದಿಲ್ಲ, ಯಾಕಂದ್ರೆ ನಾನು ಆಡಿಯನ್ಸ್ ಸ್ಥಾನದಲ್ಲಿ ಕೂತು ಯೋಚನೆ ಮಾಡ್ತೀನಿ. ಗೆಸ್ಟ್ ಇದೇ ಮಾತಾಡಿರ್ತಾನೆ, ಪುನಃ ನಾನು ಮಾತಾಡೋದು ಇವತ್ತಪ್ಪ ಅವ್ನು ಹೇಳಿದ್ರೆ ಪುನಃ ಮಾತಾಡಿದ್ದಾನೆ. ಈಗಿನ ದಿನದಲ್ಲಿ ಪ್ರತಿಯೊಂದು ನಿಮಿಷ ಕೂಡ ಇಂಪಾರ್ಟೆಂಟ್. ಅಲ್ಲಿ ಕೂತಿದ್ದಾನೆ ಅಂತ 5 ನಿಮಿಷ ಬಂದು ಕೂತು ಸ್ಪೆಂಡ್ ಮಾಡಿ ಹೋಗ್ತಾನೆ ಅಂತ ಹೇಳಿದ್ರೆ ನೀನ್ ಯಾವ್ದೋ ಕಮಿಟ್ಮೆಂಟ್ ನಲ್ಲಿ ಬಾಕಿ ಇಟ್ಟು ಬಂದಿರ್ತಾನೆ. ಕೆಲಸ ಇಲ್ಲದವರು ಬಂದಿರ್ಬೋದು, ಗೊತ್ತಿಲ್ಲ. ಆದ್ರೆ ಆ ಕೆಲಸ ಇಲ್ಲದವರು ಬಂದ್ರು ಕೂಡ ಅವನ್ನ ಕೇಳಿಸೋಂಗೆ ಕೂರ್ಸ್ಕೋಬೇಕು ನಾವಲ್ಲಿ, ಕೊನೆಯವ್ರಿಗೆ ಇರುವಂಗೆ ಮಾಡ್ಕೋಬೇಕು. ಆ ಕಾನ್ಸೆಪ್ಟ್ ನಾನು ಈ ನಿರೂಪಣೆ ಇದರಲ್ಲಿ ನಾನು ರೂಢಿಸ್ಕೊಂಡಿರೋದು. ಕ್ಷಣಕ್ಕೆ ನನಗೆ ಏನ್ ಥಾಟ್ ಬರುತ್ತೆ ಅಥವಾ ಅವ್ರು ಮಾತಾಡಿದ ರಿಲೇಟೆಡ್ ಬೇರೆ ಏನಾದ್ರು ಉದಾಹರಣೆ ನಾನು ಕೊಡ್ಬೇಕು ಅಂತಿದ್ರೆ ಅದನ್ನ ನಾನು ಹೇಳ್ತೀನಿ. ಅದು ಜನರಿಗೆ ಹತ್ರ ಆಗಿರೋರಿಗೆ ಕೊಡ್ತೀನಿ, ಅದು ನನಗೂ ಗೆಸ್ಟ್ಗೂ ಇದಾಗಂಗೆ ಅಲ್ಲ. ಆಡಿಯನ್ಸ್ ಕೂತವನಿಗೆ ನಾನು ಈಗ ಮಾತಾಡ್ತಿರೋನು ನಾನು ಏನ್ ಮಾತಾಡ್ತಿರೋ ನೀವು ಕೇಳ್ಬೇಕು, ಕೂತವ್ರು ಆ ರೀತಿ ಮಾತಾಡ್ಬೇಕು ಅನ್ನೋದು. ಎಲ್ಲರೂ ಕೇಳ್ತಾರೆ ಅಂತಲ್ಲ, ಈಗ 100 ಜನ ಆಡಿಯನ್ಸ್ ಅನ್ಕೋತಿದ್ರು ಕೂಡ 60 ಜನ ನಾನು ಮಾತಾಡೋದನ್ನ ಕೇಳಿದ್ರು ಸಾಕು. ಆ ರೀತಿ ಆ ಕಾನ್ವರ್ಸೇಷನ್ ಬೆಳಿಬೇಕು. ಮತ್ತೆ ನಿರೂಪಣೆ ಮಾಡ್ತಿರೋದವನು ಆರಾಮದಲ್ಲಿ ಕೂತವನು ಕೊನೆಯವರೆಗೆ ಇರುವವರೆಗೆ ಅವನ್ನ ಕೂರಿಸ್ಬೇಕು. ಒಂದ್ ವೇಳೆ ಗೆಸ್ಟ್ಗಳು ಮಾತಾಡೋದು ಬೋರ್ ಆದ್ರೂ ಕೂಡ ನೆಕ್ಸ್ಟ್ ಗೆ ನಾನು ಮ್ಯಾನೇಜ್ ಮಾಡ್ಬೇಕು. ಇದನ್ನ ಜೊತೆಗೆ ಚಾಲೆಂಜ್ ಆಗೋದು ಈ ಕಾರ್ಯಕ್ರಮ ಮಧ್ಯ ಮಿಕ್ಸ್ ಮಾಡ್ಕೊಂತಾರಲ್ಲ, ಅದನ್ನ ಮ್ಯಾನೇಜ್ ಮಾಡೋದು. ಅದಕ್ಕೆ ನಾನು ಸ್ಕ್ರಿಪ್ಟ್ ಮಾಡ್ಕೊಳ್ಳೋದು ನನಗೆ ಅಲ್ಲಿ ಮಾಡಕ್ಕಾಗಲ್ಲ. ನಾನು ಇದಕ್ಕೆ ಸಿದ್ಧ ಆಗಿರ್ತೀನಿ, ಮಧ್ಯದಲ್ಲಿ ನನ್ನ ಅವ್ರನ್ನ ಮಧ್ಯದಲ್ಲಿ ತೋರಿಸ್ಕೊಳಕ್ಕೆ ಸರಿ ಆಗೋದಿಲ್ಲ. ಹಾಗಾಗಿ ಫುಲ್ ಬ್ಲ್ಯಾಂಕ್ ಆಗಿ ಹೋಗೋದು. ಪ್ರೋಗ್ರಾಮ್ ಏನಿದೆ ಅದ್ರ ರಿಲೇಟೆಡ್ ಸಂಬಂಧಿತವಾಗಿ ಏನಾದ್ರು ಕಂಟೆಂಟ್ಗಳು ಬೇರೆ ಇದ್ರೆ ನಾನು ತಲೆಗೆ ಹಾಕೊಳ್ತೀನಿ. ನಾನು ರೆಫರೆನ್ಸ್ ನೋಟ್ ಗಿಟ್ ಏನಿಲ್ಲ ಅಲ್ಲಿ ನನಗೆ ಮಾಡ್ಕೊಂಡು ಹೋಗ್ತೀನಿ. ಮೊನ್ನೆ ನಾನು ಹೇಳಿದ ಇದಕ್ಕೆ 300 ಕಿಗ್ಗರಲ್ಲಿ ಆದ ಕಾರ್ಯಕ್ರಮ, ಆಲ್ಮೋಸ್ಟ್ ಎಲ್ಲ ಸ್ಟೇಜ್ ಮೇಲೆ ನಿಂತು ನಾನು ಮಾತಾಡಿರ್ತಾರೆ. ಹಿಂದೆ ನಿಂತು ಮಾತಾಡಿದಾಗ ಎದುರು ಯಾರು ಮಾತಾಡ್ತಿರೋದು ಅಂತ ಗೊತ್ತಿರೋದಿಲ್ಲ. ಕ್ಯೂರಿಯಾಸಿಟಿ ಅಂದ್ರೆ ಸುಮಾರು ಜನ ಅದಾದ ನಂತರ 2-3 ಕಾರ್ಯಕ್ರಮಗಳು ಮಡಿಕೇರಿಗೆ ಬಂದಿದ್ರು. ನಾನು ಅವ್ರಿಗೆ ಮಾತಾಡ್ಸ್ದೆ, ನಿಮ್ಮವ್ರಿಗೆ ಕಾರ್ಯಕ್ರಮ ಚೆನ್ನಾಗೈತು, ಅವ್ರು
ಚೆನ್ನಾಗಾಯ್ತು ಅಂತ ಹೇಳಿದ್ರು. ಆಗ ನಾನೇ ಬಂದಿದ್ದೆ ಅಲ್ಲಿಗೆ. ಆಗ ಹೌದಾ, ನಿನ್ನ ಮಾತು ಗೊತ್ತೇ ನಿಜ? ಆಗಲಿಲ್ಲ, ಮಾತಾಡ್ಸಕ್ಕೆ ಬಂದಿದ್ದ ಅಂತ ಆ ರೀತಿ ಮಾತುಗಳು ಬರ್ತದೆ. ಈಗಂತೆ ಎಲ್ಲರೂ ನಾವು ಮುಂದೆ ಕಾಣಿಸ್ಬೇಕು, ನಾವು ಮುಂದೆ ಇರ್ಬೇಕು ಅಂತ ಹೇಳ್ತಾರೆ. ಅಂಥದ್ರಲ್ಲಿ ನೀವು ಸ್ವಲ್ಪ ಡಿಫ್ರೆಂಟ್ ಅಂತ ಅನ್ಸುತ್ತೆ. ಟ್ರೈ ಮಾಡುವ ಅಂತ. ಈಗ ಮೀಡಿಯಾ ಪರ್ಸನ್ ಆಗಿ ನಿಮ್ಮನ್ನೊಂದು ಕ್ವಶನ್ ಕೇಳೋದು, ಈಗಿನ ಮೀಡಿಯಾ ಏನಾದ್ರೂ ಕಮರ್ಷಿಯಲೈಸ್ ಆಗಿದೆ ಅಂತ ಅನ್ಸುತ್ತಾ ನಿಮ್ಗೆ? ಅದು ಓಪನ್ ಟ್ರೂತ್, ಎಲ್ರಿಗೂ ಗೊತ್ತಿರೋಂಥ ವಿಚಾರ. ಯಾಕಂತಂದ್ರೆ ಈ ಪತ್ರಿಕೆ ಆಗಿರ್ಬೋದು, ಟಿವಿ ಮೀಡಿಯಾ ಆಗಿರ್ಬೋದು, ರನ್ ಮಾಡ್ಬೇಕು ಅಂತಂದ್ರೆ ಏನ್ ಬೇಕು? ದುಡ್ಡು ಬೇಕು. ದುಡ್ಡು ಎಲ್ಲಿಂದ ಬರುತ್ತೆ? ಎಲ್ಲಿಂದ ಬರುತ್ತೆ? ಅಡ್ವರ್ಟೈಸ್ ಬರಲೇಬೇಕಾ? ಅಡ್ವರ್ಟೈಸ್ ಮಾಡೋರು ಯಾರಿದ್ದಾರೆ? ಕಂಪನಿಗಳು ಯಾರು ಮಾಡಿಸ್ತಿರೋರು? ಯಾರು? ದೊಡ್ಡ ದೊಡ್ಡ ವ್ಯಕ್ತಿಗಳು. ಸಹಜವಾಗಿ ಈಗ ಒಂದು ಚಾನಲ್ ಬರ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಆಂಕರ್ ಇನ್ನು ಕ್ಯಾಮರಾಮನ್ ಕೂತು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಚಾನಲ್ ಇಂದ ಶ್ರಮ ದೊಡ್ಡ ಇರುತ್ತೆ. ನಾವೇನೋ ಯೂಟ್ಯೂಬ್ ಮಾಡ್ಕೊಂಡು ಹೋಗ್ಬೋದು, ಕ್ಯಾಮರಾಮನ್ ಬ್ಯಾಂಕರ್ ಇದ್ರೆ ಯೂಟ್ಯೂಬ್ ಚಾನಲ್ ಮಾಡಿಸ್ಕೊಂಡು ಹೋಗ್ಬೋದು. ಅಂದ್ರೆ ಸ್ಯಾಟಲೈಟ್ ಇಂದ ಸ್ಯಾಟಲೈಟ್ ರೈಟು, ಅದಕ್ಕೆ ರಿನ್ಯೂವಲ್ ಚಾರ್ಜು, ಅದು ಇದು, ಅಲ್ಲಿ ಸ್ಟಾಫ್ ಸಂಬಳ ಕಮ್ಮಿ ಸಂಬಳಕ್ಕೆ ಹೋಗ್ತಾರೆ ಅಲ್ಲಿಗೆಲ್ಲ. ಮೇಂಟೈನ್ ಮಾಡ್ಬೇಕು ಅಂತ ಹೇಳಿದ್ರೆ ಸಹಜವಾಗಿ ಇನ್ಕಮ್ ಬೇಕೇ ಬೇಕು. ಬಟ್ ಆ ಇನ್ಕಮ್ ಬೇಕು ಅಂತೇಳಿ ಅಡ್ಡದಾರಿ ಹಿಡಿಯೋದು ತಪ್ಪು. ಅಡ್ಡದಾರಿ ಹಿಡಿತಿಲ್ಲ ಅಂತ ನಾನು ಹೇಳೋದಿಲ್ಲ. ಅಂದ್ರೆ ಈಗಲೂ ಕೂಡ ಮೊದಲ ಕ್ರೆಡಿಬಿಲಿಟಿ ನೋಡ್ಕೊಂಡು ಅಷ್ಟರ ಮಟ್ಟಿಗೆ ಉಳಿಸದಿದ್ರು ಕೂಡ ತಕ್ಕ ಮಟ್ಟಿಗೆ ಆದ್ರೂ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಅನೇಕ ಮಾಧ್ಯಮಗಳು. ನಡುವಲ್ಲಿ ಕೆಲವು ಜಾಸ್ತಿ ಒಂದು ಪಾಪ್ಯುಲರ್ ಆಗೋದು ಕಷ್ಟ ಆಗಿ ಹೋಗ್ತಾ ಇದ್ರೆ. ನೀವು ಯಾವ ತರ ನ್ಯೂಸ್ಗಳನ್ನು ಬಯಸ್ತೀರಿ? ಮೀಡಿಯಾಗಳಿಂದ ಯಾವ ತರ ಇರ್ಬೇಕು ಅಂತ ಬಯಸ್ತೀರಿ? ಸತ್ಯನ ಜಾಸ್ತಿ ತೋರಿಸ್ಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋದು. ಆದ್ರೆ ಈಗ ಈ ತರ ಎಲ್ಲ ಇರುವಾಗ ಸ್ವಲ್ಪ ಕಷ್ಟನೇ. ಕೆಲವೊಂದು ವಿಚಾರ ಸತ್ಯ, ಬಹುತೇಕ ಸತ್ಯದ ವಿಚಾರದಲ್ಲಿ ಹೋಗ್ತಾರೆ. ಆದ್ರೆ ಕೆಲವೊಂದು ಸಂದರ್ಭದಲ್ಲಿ ಅವ್ರನ್ನ ಕೈ ಹಾಕದಾಗೆ ಅನ್ಸುತ್ತೆ ಅಂತ ನನಗನ್ಸುತ್ತೆ. ಅಂದ್ರೆ ಏನೋ ಮಾಡೋದಾಗಿ ಸತ್ಯ ಸಾಯಬಾರ್ದು. ಈ ಪತ್ರಿಕೆಗಳು ಕೂಡ ಅಷ್ಟೇ, ಮ್ಯಾನೇಜ್ ಮಾಡ್ಬೇಕು ಅಂತಂದ್ರೆ ಅಡ್ವರ್ಟೈಸ್ಮೆಂಟ್ ಬರಲೇಬೇಕು. ಅಡ್ವರ್ಟೈಸ್ಮೆಂಟ್ ನಿಮಗೆ ಸರ್ಕಾರಿ ಆಡ್ಗಳು ಎಷ್ಟು ಸಿಗುತ್ತೆ? ಅಲ್ಲ, ಈ ಅಡ್ವರ್ಟೈಸ್ಮೆಂಟ್ ಇಂಥದೆಲ್ಲ ಓಕೆ ಅಂತ ಹೇಳಿದ್ರೆ ಈಗ ನಾವು ಗ್ರೋ ಆಗ್ಬೇಕು ಅಂತ ಹೇಳಿದ್ರೆ ನಾವು ತಗೊಳ್ಳೇಬೇಕಾಗುತ್ತೆ. ಈಗ ಅಡ್ವರ್ಟೈಸ್ಮೆಂಟ್ ಕೊಟ್ಟವನು ಯಾರೋ ಸಣ್ಣ ಪುಟ್ಟ ಉದ್ಯಮಿ ಆಗಿರೋದಿಲ್ಲ, ಅವನು ಹಿಂದೆ ದೊಡ್ಡ ಬೇರೆ ಯಾರೋ ನಡೆಸ್ತಾ ಇರ್ತಾನೆ ಮೇನ್ ವ್ಯಕ್ತಿ. ಸಪೋಸ್ ಅವನದೇ ಏನಾದ್ರು ಇಲ್ಲಿಗಲ್ ಏನಾಗಿದ್ರೆ ಅದನ್ನ ಯೂಸ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಕೆಲವೊಂದು ಅಲ್ಲೊಂದು ಇಲ್ಲೊಂದು ಮಾಧ್ಯಮಗಳು ಮಾಡ್ತವೆ. ಕೆಲವೊಂದು ಮಾಧ್ಯಮಗಳು ಈ ಜಾಹೀರಾತುಗಳು ವಿಭಾಗನ ಪ್ರತ್ಯೇಕ ಮಾಡಿಕೊಂಡು ಸುದ್ದಿ ಆಂಗಲ್ನೇ ಪ್ರತ್ಯೇಕ ಮಾಡ್ಕೊಂಡಿರ್ತವೆ. ಮೊದಲಿತ್ತು, ಈಗ ಬರ್ತಾ ಅದು ಕಡಿಮೆ ಆಗ್ತಾ ಇದೆ ಡಿಸ್ಟೆನ್ಸ್. ಬಟ್ ಚಿಂತಿಸಬೇಕಾದ ವಿಷಯ. ಒಳ್ಳೇದಕ್ಕೂ ಮಾಧ್ಯಮನ ಯೂಸ್ ಮಾಡ್ಕೊಳ್ತಾರೆ, ಕೆಟ್ಟದಕ್ಕೂ ಯೂಸ್ ಮಾಡ್ಕೊಳ್ತಾರೆ ಅಂತ ಆಯ್ತು. ಈಗ ನೀವು ಫ್ರೀ ಟೈಮ್ ಅಲ್ಲಿ ನಿಮ್ಮ ಹಾಬೀಸ್ ಏನು? ಫ್ರೀ ಟೈಮ್ ಅಲ್ಲಿ ಓದ್ತೀನಿ, ಮೂವೀಸ್ ನೋಡ್ತೀನಿ. ಮಲಯಾಳ ಮೂವೀಸ್ ಜಾಸ್ತಿ ನೋಡ್ತಾ ಇದ್ದೆ. ಈಗ ಸ್ವಲ್ಪ ಟೈಮ್ ಆಗ್ತಾ ಇದೆ, ಸಮಯ ಆಗ್ತಾ ಇದೆ ನೋಡ್ಲಿಕ್ಕೆ. ಕನ್ನಡ ಮೂವೀಸ್, ಒಳ್ಳೊಳ್ಳೆ ಮೂವೀಸ್ ಇದ್ರೆ ನೋಡ್ತೀನಿ. ನಿಮ್ದೊಂದು ಡಾನ್ಸ್ ರೀಲ್ಸ್ ನೋಡಿದೆ ನಾನು, ಚೆನ್ನಾಗಿತ್ತು. ಸೊ ನೀವು ಒಂದು ಡಾನ್ಸರ್, ಡಾನ್ಸ್ ಕೊರಿಯೋಗ್ರಾಫರ್ ನಾನು. ಸುಮಾರು ಮಕ್ಕಳಿದ್ದಾರೆ ನಮ್ಮ ಆಫೀಸಲ್ಲಿ ಇರುವಂತ ಟ್ಯಾಲೆಂಟ್ ಗಳಿಗೆಲ್ಲ ಕೊರಿಯೋಗ್ರಫಿ ಮಾಡ್ತಾ ಇರ್ತೀವಿ. ನಮ್ಮ ಗುರು ಗಾಯತ್ರಿ, ಅವಳ ಮಾರ್ಗದರ್ಶನದಲ್ಲಿ ನಾವು ಪ್ರದರ್ಶನ ಮಾಡ್ತಾ ಇರ್ತೀವಿ. ಅದ್ರಲ್ಲಿ ಖಂಡಿತ ನಮ್ಮದು ಮಾತ್ರ, ಇನ್ನು ಬಾಕಿದ್ದ ಪ್ರತಿಭೆಗಳು ಡಾನ್ಸ್ ಎಂದು ಕಾಣಲಿಲ್ಲ, ನಿಮಗೆ ಕಾಣಲಿಕ್ಕೆ ಸಿಗ್ಲಿಲ್ಲ. ವಿಡಿಯೋ ಮಾಡ್ತಾ ಅವ್ನು ನಿಂತ್ಬಿಟ್ಟ. ಇನ್ನು ಕೆಲವೊಂದು ವಿಡಿಯೋಗಳಲ್ಲಿ ಇದಾವೆ, ಅದಿನ್ನು ಹೊರಗೆ ಬಂದಿಲ್ಲ ಅನ್ಸುತ್ತೆ. ನಾವು ಹಂಪಿ ಪ್ರವಾಸದಲ್ಲಿ ಸುಮಾರು ವಿಡಿಯೋಗಳು ಇದಾವೆ, ಅದ್ರಲ್ಲಿ ನಮ್ಮ ಬೇರೆ ಬೇರೆ ಪ್ರತಿಭೆಗಳದ್ದು ಅನಾವರಣ ಆಗಿದೆ. ನಾನು ನಿಮ್ಮ ಎಡಿಟರ್ ವಿಜಯ್ ಅವರು ಹೇಳಿದ್ ಕೇಳಿದೆ, ಬಾರಿ ಚೆನ್ನಾಗಿ ಹಾಡ್ತಾರೆ ಅಂತ. ಎರಡೇ ಎರಡು ಲೈನ್ ನಮಗಾಗಿ, ನಮ್ಮ ವೀಕ್ಷಕರಿಗೆ. ಕ್ರಿಕೆಟ್ ಆಡ್ತೀನಿ, ಆಮೇಲೆ ಕ್ರಿಕೆಟ್ ನೋಡೋ ರುಚಿ ಜಾಸ್ತಿ ಇದೆ. ಆಮೇಲೆ ಹಾಡು ಕೇಳ್ತೀನಿ, ಜನಪದ ಗೀತೆ, ಭಾವಗೀತೆ. ಆ ಭಾವಗೀತೆಯಲ್ಲಿ ಎರಡೇ ಎರಡು ಲೈನ್ ಹಾಡಿ. ಯಾವುದು? ಭಾವಗೀತೆ ಒಂಥರ ಮೆಲೋಡಿಯಸ್ ಆಗಿ, ಒಂದು ಮನ್ಸಿಗೂ ತಂಪಾಗಿರುತ್ತೆ ಕೇಳೋದು. ಸೊ ನೋಡಿ, ಒಂದು ಎರಡು ಲೈನ್ ಆಡಿ. ಅದು ಬಿಟ್ರೆ ಮೊದಲು ಟ್ರೆಕ್ಕಿಂಗ್ ಹೋಗ್ತಾ ಇದ್ದೆ, ಸ್ವಲ್ಪ ಬ್ರೇಕ್ ಆಗಿದೆ. ಟ್ರೆಕ್ಕಿಂಗ್ ಸ್ಲಿಮ್ ಆಗಿದ್ದ? ಸುಮಾರು ಸ್ಲಿಮ್ ಆಗಿದ್ದೆ. ಪುನಃ ಸುತ್ತಾಟ ಶುರು ಮಾಡಬೇಕು. ಅದು ಬಿಟ್ರೆ ಸ್ನೇಹಿತರ ಜೊತೆ ಆಡ್ತೀನಿ. ಹೊರಗಡೆ ಎಲ್ಲ ತಿರ್ಲಿಕ್ಕೆ ಅವಕಾಶ ಸಿಕ್ಕಿದಾಗ ಹೋಯ್ತಾ ಇರ್ತೀನಿ. ಮತ್ತೆ ನಿಮ್ಮ ತಲೆದು ರಹಸ್ಯ ಏನು? ನೀವು ಆಗ್ಲೇ ಕೇಳೋಗಿತ್ತಲ್ಲ, ಸುಮಾರು ಜನ ಇದಕ್ಕೆ ಅಭಿಮಾನಿಗಳಿದ್ದಾರೆ. ಹೌದಾ? ಓಕೆ. ಸುಮಾರು ಜನ ಈ ಅರ್ಧ ಕೂದಲೋದವರೆಲ್ಲ, ನೀನ್ ಯಾಕೆ ಮಾಡಿ ಇಷ್ಟು ಧೈರ್ಯವಾಗಿದ್ಯಾ, ಕ್ಯಾಪ್ ಹಾಕೋದಿಲ್ಲ ಹಾಗೆ ಹಿಂಗೆ. ನನ್ನ ಹಸ್ಬೆಂಡ್ ಅಷ್ಟೇ, ಅವ್ರು ಕ್ಯಾಪ್ ಹಾಕಿ ಇರ್ತಾರೆ. ಅವ್ರದ್ದು ಇದೆ? ಅವ್ರದ್ದು ಹೋಗಿದೆ. ಹೋಗಿದೆ ಹಿಂಗೆ ನನಗೇನು ಇಲ್ಲ, ಇದೇ ತರ ಇದೆ. ನನ್ನ ಫೋಟೋ ತೋರಿಸಿ ಅವರಿಗೆ.
ಬ್ಯಾಕ್ ಸ್ವಲ್ಪ ಹೋಗಿದೆ. ನಾನು ಅದಕ್ಕೆ ಬರೋಕ್ಕೆ ಬಿಡೋದಿಲ್ಲ, ಇದನ್ನೇ ಮ್ಯಾನೇಜ್ ಮಾಡೋದು. ಇಲ್ಲಿದಲ್ಲ ಅಲ್ಲ, ರೆಗ್ಯುಲರ್ ಆಗಿ ನೀವು ಕ್ಲೀನ್ ಶೇವ್ ಮಾಡ್ಬಿಡೋದಾ? ಓಕೆ. ಟ್ರಿಮ್ಮರ್ ಇದೆ, 2-3 ದಿನಕ್ಕೊಂದ್ಸಲಿ. ಅಲ್ಲ, ನಿಮ್ಮನ್ನೆಲ್ಲ ನೋಡಿದಲ್ಲಿಂದ ಈ ತರನೇ ನಾ ಕಂಡಿದ್ದು. ಒಂದು 2013-14 ಹೋಗಿ ಆಪರೇಷನ್ ಆಯ್ತು. ಓಕೆ, ಸೈನಸ್. ಅದ್ರದ್ದು ಮೆಡಿಸಿನ್ದು ಸೈಡ್ ಎಫೆಕ್ಟ್ ಆಗಿ ಹೋಯ್ತು. ಮತ್ತೆ ಆ ಟೈಮಲ್ಲಿ ಹೆಲ್ಮೆಟ್ ಕಡ್ಡಾಯ ಮಾಡಿದ್ರು. ಎರಡು ಜೊತೆಗೆ ಸೇರಿ ಮೆಡಿಸಿನ್ ಹೀಟು ಅದು ಮತ್ತೆ ಹೆಲ್ಮೆಟ್ ರೆಗ್ಯುಲರ್ ಆಗಿ ಯೂಸ್ ಮಾಡೋದು ಹಳೆಯ ಫೋಟೋಸ್ ನೋಡಿ ನೋಡಿದ್ದೀನಿ ನಾನು ಫೇಸ್ಬುಕ್. ಈಗ ಸಿಗೋದಿಲ್ಲ ಹಂಗೆ ಹೋಯ್ತು, ತಲೆಗೆಸ್ಕೊಬಾರ್ದು. ಸುಮಾರು ನೀನು ಹಾಕಿ ಇದ್ದ ಬದ್ರು ಯಾವ್ದು ಮೆಡಿಸಿನ್ ಟ್ರೈ ಮಾಡಲಿಲ್ಲ. ಹೋಗ್ಲಿ, ನಾನು ಇದನ್ನೇ ಈಗ ಒಂದು ಟ್ರೆಂಡ್ ಕ್ರಿಯೇಟ್ ಮಾಡ್ಬಿಟ್ರಲ್ಲ ನೀವು. ಬೇರೆ ಬೇರೆ ಎಣ್ಣೆ ತೈಲ ಗೀಲೆಲ್ಲ ಬರೋದು ಸುಮಾರು ಜನ ಹೇಳಿದ್ರು, ಅದು ಯೂಸ್ ಮಾಡಿದ್ರು. ನಾವು ತಲೆ ಅದ ಮಾಡಿ ಬಿಟ್ರು, ನ್ಯಾಚುರಲ್ ಆಗಿ ಬದುಕೊಳ್ಳಿ ಅಂತ. ನಿಮ್ಮ ಇಷ್ಟಕ್ಕೆ ಹೇಗೆ ಬೇಕೋ ಹಾಗೆ ಇರೋದು. ಬೇರೆ ಒಂದು ನೋಡಿ ನಮಗೇನಾಗಬೇಕು, ಇದು ನಮ್ಮ ಜೀವನ ಅಂತ ನೋಡ್ಬೋದು. ಹೌದು, ಈಗ ಮೋಟಿವೇಟ್ ಮಾಡ್ತಾ ಇದ್ದಾರೆ ನೋಡಿ ಇವರು. ಸುಮಾರು ಜನ ಇವಾಗ ಹೆಣ್ಣು ಸಿಗೋದಿಲ್ಲ, ಹುಡುಗಿ ಸಿಗೋದಿಲ್ಲ ಅಂತ ಹೇಳಿದ್ರು. ಎಷ್ಟು ಜನ ಓದಿಲ್ಲದ್ರು ಮದುವೆ ಆಗಲಿಲ್ಲ. ನಾನು ಅಲ್ಲ ಮತ್ತೆ ಹೌದು, ನಮ್ಮ ಲೈಫ್ ನಾವು ಲಾಸ್ಟಿಗೆ ಬರೋದು ನಮ್ಮ ನಾವೇ. ಇನ್ನು ಅವನೇನೋ ಹೇಳ್ತಾನೆ, ಇವನೇನೋ ಹೇಳ್ತಾನೆ, ಸೀರೆ ಹೊಡ್ಕೊಂಡು ಖರ್ಚು ಕಮ್ಮಿ, ತಿಂಗಳಿಗೆ ಒಂದ್ಸಲ ಗಡ್ಡ ಹಾಕೋದು ಶೇಪ್ ಕೊಡ್ಕೊಂಡು. ಈಗ ಅದೆಲ್ಲ ಆಯ್ತು, ಈಗ ಒಂದು ಹಾಡು ಹೇಳಿ ನಮ್ಗಾಗಿ. ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಓಲೆಗರಿಯ ಸಿರಿಗಳಲ್ಲಿ ದೇಗುಲಗಳ ಭಿತ್ತಿಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಹಲವೆನ್ನದ ಹಿರಿಮೆಯೇ ಕುಲವೆನ್ನದ ಗರಿಮೆಯೇ ಸದ್ವಿಕಾಸಶೀಲ ನುಡಿಯ ಲೋಕಾವೃತ ಸೀಮೆಯೇ ಈ ವತ್ಸರ ನಿರ್ಮತ್ಸರ ಮನದುದಾರ ಮಹಿಮೆಯೇ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದದಿರವು ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಅಲ್ಲ, ಇಷ್ಟು ಚೆನ್ನಾಗಿ ವಾಯ್ಸ್ ಇಟ್ಕೊಂಡು ಎಂತದಕ್ಕೆ ಅದರಲ್ಲೂ ಒಂದು ಕಂಜೂಸಿ ನಾನು ಹಾಡಲ್ಲ ಅಂತ ಹೇಳ್ಬಿಟ್ಟು. ಸೀರಿಯಸ್ ಆಗಿ ಚೆನ್ನಾಗಿದೆ, ನಂಗೆ ಇಷ್ಟ ಆಯ್ತು, ಚೆನ್ನಾಗಿದೆ. ನೀವು ಕಮೆಂಟ್ ಮಾಡಿ ಹೇಳಿ ಅಂತ ಹೇಳಿದ್ರೆ ಹೇಗಿದೆ ಅಂತ ಹೇಳಿ. ಈಗ ನಾನು ಸುಮ್ಮನೆ ಹೇಳೋದು ಅಂತ ಆದ್ರೆ ನೀವೇ ಹೇಳಿ ಹೇಗಿದೆ ವಾಯ್ಸ್ ಅಂತ, ಆಗ ನಿಮ್ಗೇನೆ ಗೊತ್ತಾಗುತ್ತೆ ಕಾಮೆಂಟ್ಸ್ ನೋಡ್ಬಿಟ್ಟು. ಅಭಿಪ್ರಾಯ ತಿಳಿಸಿ, ನಮ್ಮ ಮುಂದಿನ ಪ್ರಯತ್ನ. ನೆಕ್ಸ್ಟ್ ಸಿಂಗರ್ ಆಗ್ಬೋದು ಏನಾದ್ರು. ಯಾರ್ಯಾರೋ ವೈರಲ್ ಮಾಡ್ತಾರಂತೆ. ಅಲ್ಲ, ನಿಜವಾದ ಟ್ಯಾಲೆಂಟ್ ಈಗೆಲ್ಲ ಮುಂದೆ ಬರೋದೇ ಇಲ್ಲ, ಇಂಥದ್ದೇ ಜಾಸ್ತಿ ಬಂದ್ಬಿಡುತ್ತೆ. ಜನಪದ ಗೀತೆ ಆಡ್ತಾ ಇದ್ದಾರೆ ನಮ್ಮಲ್ಲಿ, ಭಜನೆ ಟೀಮ್ ಇದೆ ಕರ್ನಾಟಕದಲ್ಲಿ. ಓಕೆ. ವಿನಾಯಕ ಸೇವಾ ಟ್ರಸ್ಟ್ ಅನ್ನು ಮಾಡ್ಕೊಂಡು ಒಂದು ಭಜನೆ ಮಕ್ಕಳಿದ್ದಾರೆ, ಸಣ್ಣ ಮಕ್ಕಳಿಗೆ ಭಜನೆ ಹೇಳ್ಕೊಡ್ತಾ ಇದ್ದೀವಿ 2 ವರ್ಷದಿಂದ. 30 ಮಕ್ಕಳು ಬರ್ತಾ ಇದ್ದಾರೆ. ವಾರದಲ್ಲಿ ಶನಿವಾರ ಭಾನುವಾರ ಕ್ಲಾಸ್ ಇರುತ್ತೆ. ಕ್ಲಾಸ್ ಅವ್ರದ್ದು ಶೋ. ಇತ್ತೀಚೆಗೆ ನಾವು ಅವ್ರ ಜೊತೆಗೆ ಜನಪದ ಗೀತೆಗಳನ್ನು ಆ್ಯಡ್ ಮಾಡ್ಕೊಂಡಿದ್ದೀವಿ ಅವ್ರಿಗೆ ಹೇಳ್ಕೊಡ್ಲಿಕ್ಕೆ. ಈ ಭಜನೆ ಎಲ್ಲ ಸ್ವಲ್ಪ ಎಲ್ರಿಗೂ ರೀಚ್ ಆಗುತ್ತೆ ಬೇಗ. ಸ್ವಲ್ಪ ಜನರು ಕಾರ್ಯಕ್ರಮಗಳಿದ್ದಾಗ ಅಥವಾ ಬೇರೆ ಮನೆಯಲ್ಲಿ ಬೇರೆ ಊರಲ್ಲಿ ಯಾರಾದ್ರೂ ಪೂಜೆ ಇದ್ದಾಗ, ಶುಭ ಕಾರ್ಯಕ್ರಮಗಳಿದ್ದಾಗ ಮಕ್ಕಳು ಭಜನೆ ಟೀಮ್ ಬಂದು ಹಾಡ್ತಾರೆ. ಪರವಾಗಿಲ್ಲ, ಮಕ್ಕಳು ಕಲಿಯೋಗ ಆಗುತ್ತೆ. ಮಕ್ಕಳಿಗೆ ವಾರದಲ್ಲಿ 3 ಗಂಟೆ, ಭಾನುವಾರ 3 ಗಂಟೆಯಿಂದ 6 ಗಂಟೆವರೆಗೆ ಕ್ಲಾಸ್ ಆಗುತ್ತೆ. ಕ್ಲಾಸ್ ಭಜನೆ ಎಲ್ಲ ನಮ್ಮ ಕಮಿಟಿ ಅವರೇ ಎಲ್ಲ ಸೇರಿ ಮಾಡ್ತಾರೆ. ಮತ್ತೆ ನೀವು ತುಂಬಾ ಸೋಷಿಯಲ್ ಸರ್ವಿಸ್ ಮಾಡ್ತೀರಾ ಅಂತ ಕೇಳ್ಪಟ್ಟೆ. ಅವಾಗ ಮಾಡ್ತಾ ಇಲ್ಲ, ಬೇರೆಯವ್ರು ಮಾಡಿದ್ರೆ ನಾವು ಸೇರ್ಕೊಳ್ತೀವಿ. ಆಕ್ಚುಲ್ ಸೋಷಿಯಲ್ ಸರ್ವಿಸ್ ಮಾಡೋರು ಹೇಳ್ಕೊಳ್ಳೋದಿಲ್ಲ, ಈ ಸ್ವಲ್ಪ ಸ್ವಲ್ಪ ಮಾಡೋರು ಜಾಸ್ತಿ ಹೈಲೈಟ್ ಮಾಡ್ಕೊಳ್ತಾರೆ. ಅದ್ರ ಕಡೆ ಹೋಗ್ತಾ ಇರಬೇಕು, ನಮ್ಮ ಕರ್ತವ್ಯ. ಈ ಕೈಯಲ್ಲಿ ಮಾಡಿದ್ರೆ ಈ ಕೈಗೆ ಗೊತ್ತಾಗಬಾರ್ದು ಅಂತ ಒಂದು ವಿಷಯ ನಾವು ಪಬ್ಲಿಸಿಟಿ ಮಾಡ್ಬೋದು. ಯಾವ್ದಾದ್ರು ಬ್ಲಡ್ ಡೊನೇಟ್ ಮಾಡೋದನ್ನ ಪಬ್ಲಿಸಿಟಿ ಹಂಗೆಲ್ಲ ಪೋಸ್ಟ್ ಹಾಕೊಳ್ತೀನಿ, ಬೇರೆಯವ್ರು ಮಾಡ್ಲಿ ಅನ್ನೋ ಉದ್ದೇಶ. ನಾನು ಹಾಕಿದ್ದೀನಿ ತೋರಿಸ್ಕೊಂಡು ಇನ್ನು ನನಗೆ ಆಗ್ಬೇಕಾಗಿದೆ ಏನಿಲ್ಲ. ಹಾಕಿದಾಗ ಏನಾದ್ರು ಮಾಡಿದ ಕೊಡ್ತಾ ಇದ್ದಾನೆ, ಇವನಿಗೆ ಏನು ಕಾಯಿಲೆ ಏನು ದೊಡ್ಡ ರೋಗ ಬರೋದಿಲ್ಲ, ನನಗೂ ಮಾಡ್ಬೋದು ಅನ್ನೋ ಒಂದು ಮನಸ್ಸು ಬರುತ್ತಲ್ಲ, ಆ ರೀತಿ ಆಗ್ಲಿ ಅಂತ ಇವರೇನೋ ಒಂದು 23 ಸರಿ ಮಾಡಿದ್ರು. ಪರವಾಗಿಲ್ಲ, ಕಾಲೇಜ್ ಡೇಸ್ ಕೊಡೋಕೆ ಮಾಡಿದ್ವಿ.
ಈಗ 2 ವರ್ಷದಿಂದ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿರೋದ್ರಿಂದಾಗಿ ಕೊಡೋದು ಸ್ಟಾಪ್ ಆಗಿದೆ. ಈಗ ಪುನಃ ಸ್ಟಾರ್ಟ್ ಮಾಡಿದ್ದೀನಿ ಕೊಡೋದು. ಓಕೆ ಓಕೆ. ಎ ಪಾಸಿಟಿವ್ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ. ಯಾರಾದ್ರೂ ಎಮರ್ಜೆನ್ಸಿ ಇದ್ರೆ ಇವರು ನೋಡಿ. ಇನ್ನು ಡಿಸೆಂಬರ್ ನಂತರ ಎಷ್ಟು 1 ಮಂತ್ ಡ್ಯೂರೇಷನ್ ಇರುತ್ತೆ ಕೊಡ್ಬಾರ್ದು ಅಂತ? ಒಮ್ಮೆ 3 to 4 3 ಮಂತ್ಸ್. ಓಕೆ ಓಕೆ. ನಾನು 4 ಮಂತ್ ಮ್ಯಾನೇಜ್ ಮಾಡ್ತೀನಿ. ಓಕೆ ಓಕೆ. ಎಮರ್ಜೆನ್ಸಿ ಇದ್ದಾಗ ನಾನು ಅಂದ್ರೆ ಇದಕ್ಕೂ ಕೊಡೋದಿಲ್ಲ ಹಾಸ್ಪಿಟ್ಲಿಗೆ. ರಿಕ್ವೈರ್ಮೆಂಟ್ ಬರುತ್ತೆ ಆ ಕಡೆಯಿಂದ ಯಾರು ಬೇಕು ಅಂತ ಕಾಲ್ ಬಂದಾಗ ರಫ್ ಬಂದಾಗ ಹಾಸ್ಪಿಟ್ಲ್ ಕೊಡ್ತೀನಿ. ಹಾಸ್ಪಿಟಲ್ ನಾನು ಎ ಪಾಸಿಟಿವ್ನೇ. ಕೊಟ್ಟಿಲ್ವಾ? ಇಲ್ಲ, ಇಲ್ಲಿವರೆಗೆ ಟ್ರೈ ಮಾಡಿಲ್ಲ ನಾನು. ಕೊಡಿ, ಅದು ನಿಮಗೆ ಆ ಫೀಲ್ ನೆಕ್ಸ್ಟ್ ಒಂದ್ಸಲ ಟ್ರೈ ಒಮ್ಮೆ ಮಾಡಿ. ಮತ್ತೆ ನಿಮಗೆ ಒಂಚೂರು ಭಯ ಆಗುತ್ತೆ ಬಿಟ್ರೆ. ಅಲ್ಲ, ಈಗ ನಿಮ್ಮ ಮಾತು ಕೇಳಿ ನನಗೆ ಮೋಟಿವೇಟ್ ಆದಾಗ ಆಗಿದೆ, ಸೊ ನಾನು ಕೊಡ್ತೀನಿ. ಡಿಗ್ರಿಲಿ ಇದ್ದಾಗ ಕೊಡಿ, ಡಿಗ್ರಿ ಸೆಕೆಂಡ್ ಇಯರ್ ಇರೋದಕ್ಕೆ ಕೊಟ್ಟಿಲ್ಲ. ಪರವಾಗಿಲ್ಲ, ಇಷ್ಟು ಟೈಮಿಂದ ಕಂಟಿನ್ಯೂ ಆಗ್ತಾ ಇದೆ. 23 ಸರಿ. ಗುಡ್. Okay, sir. ತುಂಬಾ ಥ್ಯಾಂಕ್ಸ್ ನಿಮ್ಮ ಟೈಮ್ ಅನ್ನ ನನಗೆ ಕೊಟ್ಟಿದ್ದಕ್ಕೆ. ಕೂರ್ಗ್ ಬಸ್ ಹೀಗೇನೆ ಚೆನ್ನಾಗಿ ಎಲ್ರಿಗೂ ರೀಚ್ ಆಗಲಿ ಅಂತ ಕೇಳ್ಕೊಂಡು, ಹಾಗೇನೆ ಇವ್ರದ್ದು ಈಗ ವೆಬ್ಸೈಟ್ ಇದೆ, ಅದರಲ್ಲಿ ಇವರು ಕೂರ್ಗ್ ಸ್ಪೈಸಸ್ ಏನೆಲ್ಲ ಇದೆ, ಕೂರ್ಗ್ ಹನಿ ಇದೆ, ಸ್ಪೈಸಸ್ ಎಲ್ಲಾನು ಸೇಲ್ ಮಾಡ್ತಾರೆ ಆನ್ಲೈನ್. ನೀವು ಅದಕ್ಕೆ courbusspices.com ಗೊತ್ತಾಯ್ತಲ್ಲ? ವಿಸಿಟ್ ಮಾಡಿ, ನಿಮಗೆ ಏನ್ ಬೇಕು ನೋಡಿ ತಗೊಳ್ಳಿ, ಫೀಡ್ಬ್ಯಾಕ್ ಕೊಡಿ ಅಷ್ಟೇ. ಜೊತೆಗೆ ನಮ್ಮ ಕೂರ್ಗ್ ಬಸ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಚಾನಲ್ ಇದೆ, ಫೇಸ್ಬುಕ್ ಅಲ್ಲೂ ಇದೆ, ಹಾಗೆ ಇನ್ಸ್ಟಾಗ್ರಾಮ್ ಇದೆ. ಹಾಗೆ ಕಿಶೋರ್ ರೇಖಾಸ್ ಅಕಾಡೆಮಿ ಇನ್ಸ್ಟಾಗ್ರಾಮ್ ಅಲ್ಲಿ ಇದೆ, ಫಾಲೋ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಯಾವ ತರ ಸಿಗೋಣ. ಥ್ಯಾಂಕ್ ಯು.